ಚನ್ನಕೇಶವ. ಚನ್ನ ಅಂದ್ರೆ ಸುಂದರವಾದ ಮೂರ್ತಿ, ಕೇಶವ ಅಂದ್ರೆ ವಿಷ್ಣು. ಇದು ಹೊಯ್ಸಳ ಲಾಂಛನ ಸರ್, ಎಂಬ್ಲಮ್ ಡೈನಾಸ್ಟಿ ರಾಜಮುದ್ರೆ. ಎತ್ಕೋ ವೈ ಅಂದ್ರೆ ಹಳೆಗಣದಲ್ಲಿ ಒಡಿ ಅಥವಾ ಕೊಲ್ಲು. ಎಸ್ಸೆಲ ಸಳ ಅಂದ್ರೆ ಆ ಬಾಲಕನ ಸಳ, ವೈ ಸಳ. ವಿಷ್ಣು ಸಹಸ್ರ ನಾಮ ಸರ್. ವಿಷ್ಣುವಿಗೆ 1000 ಹೆಸರಿದೆ ನೋಡಿ. ಓಕೆ. ಮಾಧವ, ಕೇಶವ, ಗೋವಿಂದ, ನಾರಾಯಣ, ಶ್ರೀಧರ, ಪುರುಷೋತ್ತಮ ಮತ್ತು ವಿಷ್ಣುವಿಗೆ 1000 ಹೆಸರಿದೆ ಸರ್. ಇದು ಶ್ರೀಧರ ಮೂರ್ತಿ ನೋಡಿ ಸರ್. ಶಂಖ ಚಕ್ರ ಗದಾ ಪದ್ಮ ಇದ್ರೆ ವಿಷ್ಣು ಸರ್. ತ್ರಿಶೂಲ ಡಮರುಗಳಿದ್ರೆ ಶಿವನ್ ಕೊಡಿಸಿ ನೋಡಿ. ಶಂಕಣಾಚಾರಿ ಮತ್ತು ಅವರ ಮಗ ಡಂಕಣಾಚಾರಿ ಅಪ್ಪ ಮಗ ಕಟ್ಟಿಸ್ಲಿಕ್ಕೆ ಸುಮಾರು 103 ವರ್ಷ ಸಮಯ ತಗೊಂಡ ನೋಡಿ ಸರ್. ವಿಷ್ಣು ವಾಹನ ಗರುಡ ಇದೆ ನೋಡಿ. ಆ ಗರುಡನ ಮೇಲೆ ಉಗ್ರ ನರಸಿಂಹನ ವಿಗ್ರಹ ಇದೆ. ಆ ನರಸಿಂಹನ ಬಲಭಾಗ ಎಡಭಾಗದಲ್ಲಿ ಒಂದು ಪ್ರಭಾವಳಿದೆ. ವಿಷ್ಣುವಿನ ದಶ ಅವತಾರ. 16 ವರ್ಷದ ಹುಡುಗನಿಗೆ ಕತ್ತೆ ಮುಖದ ಹುಡುಗಿ ಕೂಡ ಕಂಡ್ರೆ ಸುಂದರವಾಗಿ ಕಾಣಿಸುತ್ತಂತೆ. ಬುರುಡೆಯ ಕಣ್ಣೊಳಗಡೆ ತಂತಿಯನ್ನ ಹಾಕಿದ್ರೆ ತಂತಿಯನ್ನ ಕಿವಿಯಲ್ಲಿ ತಿರ್ಬೋದು. ಮುಖ ಒಂದ್ ಕಡೆ, ಸೊಂಟ ಒಂದ್ ಕಡೆ, ಕಾಲೊಂದ್ ಕಡೆ. ಸರಿ, ಭರತನಾಟ್ಯ ಮಾಡೋ ದೃಶ್ಯ ಶಾಂತಲಾ ದೇವಿಗೆ ಮಾತ್ರ ಗೊತ್ತಿತ್ತು. ಆಕೆ ಡೋಲು ಬಾರಿಸುವಾಗ ಆ ಡೋಲಿನ ಹಗ್ಗ ಕೂಡ ಲೂಸ್ ಆಗಿದೆ ಸರ್. ಹಗ್ಗವನ್ನ ಟೈಟ್ ಮಾಡ್ಕೊಳ್ಳೋ ತನ್ನ ಎಡಗೈ ಬೆರಳನ್ನ ಆ ಡೋಲನಗಡೆ ನುಸುಳಿಸು ಸಚ್ಚು ಬರ್ತದೆ ನೋಡಿ ಸರ್. ಕುಚ್ಚು ಮೊದಲದ ನೀರಿನ ಆನೆಗಳು ಕಲೆಕ್ಟ್ ಆಗಿದೆ. ಗುಡಿಯ ಸುತ್ತ ಒಟ್ಟು 644 ಆನೆಗಳಿವೆ. 644. 644 ಕೂಡ ಎಲ್ಲ ಕೆತ್ತನೆಲ್ಲ ವಿಭಿನ್ನವಾಗಿದೆ ಸರ್, ಡಿಫ್ರೆಂಟ್ ಇದೆ ನೋಡಿ. ಸೊಂಡಿಲಾಗ್ಲಿ, ಕಿವಿಲಾಗ್ಲಿ, ಕಾಲಾಗ್ಲೆಲ್ಲ ಕೆತ್ತನೆಲ್ಲ ಬೇರೆ ಬೇರೆ ಸರ್, ವಿಭಿನ್ನ. ಕೌಂಟ್ ಮಾಡ್ಬೇಕಾದ್ರೆ ಸರ್ ಹಾಫ್ ಅನ್ ಅವರ್ ಬೇಕು ಸರ್, ಒಂದಿದ್ದಾಗ ಇನ್ನೊಂದಿಲ್ಲ. ಕೌರವರು ಪಾಂಡವರು ಪಗಡ್ತಾರೆ ಸರ್, ಜೂಜಾಡ್ತಾರೆ ನೋಡಿ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ಮತ್ತು ಕೌರವ ಸೇನೆ ಕೂಡ ಮರಗತ. ಭೀಮ ಮರವನ್ನು ಹಿಡಿದು ಅಲುಗಡಿಸಿದಾಗ ಕೌರವ ಸೇನೆ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಸೀರೆ ಸರಗನ್ನ ಸರ್ ಹಿಡಿದು ಇಳಿತಿದ್ದಕ್ಕೆ ಬಲಗೈಯಲ್ಲಿ ಒಂದು ರಂಬೆಯನ್ನೇ ಕಿತ್ತು ಹೊಡೆಯಲು ಹೋದಾಗ ಆ ಕೋತಿ ಕೂಡ ನಗ್ತಾ ಇದೆ ನೋಡಿ ಸರ್. ಆ ದಾಸಿ ಕೂಡ ಬೊರ್ಮಡ ಪೆಂಟನ್ನ ಧರಿಸಿದ್ದಾರೆ. ಗೋಲ್ಡ್ ಇಸ್ ಗೋಲ್ಡ್ ಅಂತ ನೋಡಿ ಸರ್. ಅಂದ್ರೆ ಆಗಿನ ದಾಸಿಯರು ಕೂಡ ಬೊರ್ಮಡ ಪೆಂಟನ್ನ ಧರಿಸೋದನ್ನ ಫ್ಯಾಷನ್ ಮಾಡಿದ್ದಾರೆ. ಬೇಲೂರಿನ ಶಿಲಾಬಲಕಿಯರು ಮದನಿಕರು ಅಂತ ನೀವು ತಿಳಿದಿರ್ತೀರಿ ಸರ್. ಈ ರೀತಿ ಶಿಲಾಬಲಕಿಯರು 42 ಇದೆ, ಒಳಗಡೆ 4 ಇದೆ, ಹೊರಗಡೆ 38 ಇದೆ. ಮೊದಲನೆಯ ಶಿಲಾಬಲಕಿ ದರ್ಪಣ ಸುಂದರಿ. ತರ ಕೋತಿಗೆ ಹಣ್ಣು ಸಿಗದೆ ನಿರಾಶೆಯಾಗಿ ತನ್ನ ಬೆರಳನ್ನ ಬಾಯಲ್ಲಿ ಇಟ್ಕೊಂಡು ಚೀಪ್ತಿದೆ ನೋಡಿ ಸರ್. ಇಷ್ಟು ಸ್ಟಾರ್ಟ್ ಮಾಡಿದ್ದು. ಎಡಭಾಗದಲ್ಲಿ ಪತ್ನಿಯಾದ ಶಾಂತಲಾ ದೇವಿ ಕುಳಿತಿದ್ದಾರೆ. ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾ ದೇವಿ ನಾಟ್ಯ ರಾಣಿ. ಕೈಲಿ ಕೊಂಡೊಂದು ಪಿಚ್ಕರ್ ಇದೆ ನೋಡಿ, ಸಿರೇಂಜ್ ಸರ್. ಅವರ ಬಲಭಾಗದಲ್ಲಿ ಇನ್ನೊಬ್ರು ಪುಟ್ಟ ದಾಸಿ ಪಾಟುವಲ್ಲಿ ಬಣ್ಣದ ನೀರನ್ನ ಮೇಲಕ್ಕೆ ಕೊಡ್ತಿರೋ ತಂಗಿಯಲ್ಲಿ ಪಕ್ಷಿಗಳಿಗೆ ಕಾಲುಗಳಿಗೆ ಪತ್ರವನ್ನು ಕಟ್ಬಿಟ್ಟು ಕಳಿಸ್ತಾ ಇದ್ರು. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗೆದು ಕರಳನ್ನ ಆರೋಧಿಸಿ ಸರ್. ಹೌದು ಸರ್, ಕಾಣಿಸ್ತಾ ನೋಡಿ. ಹೊಟ್ಟೆ ಕರಳನ್ನು ಬಗೆದು ಆರವಾಗಿರಿಸಿದ್ರೆ ಅವನ ಕೋಪಕ್ಕೆ ಕಣ್ಣುಗುಡ್ಡೆ ಸಹ ಹೊರಗೆ ಬಂದಿದೆ. ಮೂಗು ಕೂಡ 2 ಹೋಳಾಗಿದೆ. ನ್ಯಾಲಿಗೆ ನೋಡಿ ಸರ್, ಈ ಸೂಜಿ ಬರ್ತೀನಿ. ಹೌದು ಸರ್, ಅಷ್ಟೇ ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಹಿಂದೆ ಸರ್ ಫೋಟೋದ ವ್ಯವಸ್ಥೆ ಇರ್ಲಿಲ್ಲ, ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ. ಸಿಹಿ ತಿನ್ಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ಲಿಕ್ಕೆ ಹಲ್ಲಿ ಬಂದಿದೆ ಸರ್. ಈಗೆಲ್ಲ ಆಹಾರ ಸರಪಳಿ ಅಂತ ನೀವು ಕೇಳಿರ್ಬೋದು, ಫುಡ್ ಚೈನ್. ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಸಮರ್ಸೋದು ನೋಡಿ, ಮಹಿಷಾಸುರ ಮರ್ದಿನಿ. ಈಗ ಚನ್ನಕೇಶವ ದೇವರಿಗೆ 2 ಜನ ಪತ್ನಿಯರು. ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ ಸರ್. ಬಲಭಾಗದಲ್ಲಿ ಭೂದೇವಿ ಸರ್. ಅದು ಸೌಮ್ಯನ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮನ್ನು ಸೀಳ್ ನೋಡಿ, ಆನೆ ಚರ್ಮನ್ನು ಸೀಳ್ಬಿಟ್ಟು ಒದ್ದಿಕೆ ಕೂತ್ಕೊಂಡಿ ನೋಡಿ ಸರ್. ಒಳಗಡೆ ಇದು ಆನೆ ಚರ್ಮ ಕೂಡ ಇದೆ ನೋಡಿ ಸರ್. ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ 2 ಆನೆಯ ಕಾಲುಗಳಿವೆ. ಶಿವನಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ. ಇದಕ್ಕೆ ಗಜಾಸುರ ಮರ್ದನ ಅಂತ ಹೇಳ್ತಾರೆ. ಕೆಳಗಡೆ ಸರ್ ಆನೆ ಮುಖ ಕೂಡ ನೋಡಿ, ಕಾಣಿಸಿದ್ಯಾ? ವಿಷ್ಣುವಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ ನೋಡಿ. 3ನೇ ಅವತಾರ ವರಾಹ ಸ್ವಾಮಿ. ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ. 3 ಅವತಾರ ವರಾಹ. 8 ಕೈ ಗಣೇಶ ಇಲಿಯ ಮೇಲೆ ನಾಟ್ಯ ಮಾಡ್ತಾ ನೋಡಿ ಸರ್. ಈ ಭಾಗದಲ್ಲಿ 4 ಕೈಗಳಿವೆ, ಈ ಭಾಗದಲ್ಲಿ 4 ಕೈಗಳಿವೆ ಸರಿ. ಗಣೇಶನ ವಿಶೇಷಣ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ ಗೆಲ್ಲ ಎಕ್ಸಾಮ್ ಇತ್ತು ನೋಡಿ ಸರ್. ಹೌದು. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಓದರು ಕೂಡ ಹಾಸ್ಪಿಟಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನ ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶನ ಲೆಕ್ಕರೆ ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನಂದ್ರೆ ಎಕ್ಸಾಮ್ ಗಣೇಶ್ ಅಂತ ಕೂಡ ಹೇಳ್ತಾರೆ ನೋಡಿ ಸರ್. 900 ವರ್ಷದ ಹಿಂದೆ ಕೂಡ ಬರ್ತೈತೆ ಬಾಲ್ಕನಿ, ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್, ಮಹಡಿ ಮೇಲೆ ಮಹಡಿ ಸರ್. ಹಾಗೆ ಕೆಳಗಡೆ ನೋಡಿ, ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರ್. ಆನೆಯ ಸಾಲುಗಳು ಶಕ್ತಿಯ ಸಂಕೇತ, ಸಿಂಹದ ಸಾಲುಗಳು ಧೈರ್ಯದ ಸಂಕೇತ, ಕುದುರೆಗಳ ಸಾಲುಗಳು ವೇಗದ ಸಂಕೇತ. ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನೇ ಒತ್ತು ಕುಳಿತು ಸರ್, ಕಾಣಿಸಿದ್ವಿ ಸರ್. ಇದೆಲ್ಲ ಇಡೀ ಕೈಲಾಸ ಪರ್ವತ ತಲೆ ಮೇಲೆ ಶಿವ ಪಾರ್ವತಿ ಕುಳಿತಿದ್ದಾರೆ. ಪಾದದ ಕೆಳಗಡೆ ಒಂದು ನಂದಿದೆ ನೋಡಿ ಸರ್, ಬಸವಣ್ಣ ಇದೆ ನೋಡಿ. ಮೇಲೆ ಶಿವ ಪಾರ್ವತಿ, ಕೆಳಗಡೆ ನಂದಿದೆ ನೋಡಿ ಸರ್. ಗಂಡು ವಿಗ್ರಹ, ಮೀಸೆ ಇದೆ, ಘಟ ಕೊಡಿದೆ, ಡೋಲು ಕೂಡ ಬರ್ತೀನಿ. ಗಂಡು ವಿಗ್ರಹ, ಶಿವ ಪಾರ್ವತಿ ವಿಗ್ರಹ ಇದೆ. ಪಕ್ಕದಲ್ಲಿ ವಿಷ್ಣು ವಿಗ್ರಹ ಇದೆ. ಕೊನೆ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಕುಳಿತಾರೆ. ಕೆಳಗಡೆ ವಿಷ್ಣು ವಾಹನ ಚಿಕ್ಕಾಗಿ ಗರುಡ, ಕೈಯಲ್ಲಿ ಒಂದು ಹೂವಿನ ಬುಟ್ಟೆ, ಅದನ್ನು ಕೂಡ ಜನರು ಕಟ್ಕೊಂಡೆ. ಗೋ ಅಂದ್ರೆ ಹಸು. ಹಿಂದೂಗಳಿಗೆ ಒಂದು ಶ್ರೇಷ್ಠವಾದ ಪ್ರಾಣಿ ಹಸು.
Okay. ಪುರ ಅಂದ್ರೆ ಒಂದು ಊರು ಅಥವಾ ಸ್ಥಳ, ಗ್ರಾಮ ಕೂಡ ಒಂದು ಗೋಪುರ. ಹಸುವಿನ ಕೊಂಬು ಬರ್ತಲ್ಲ, ಆ ರೀತಿ ರಾಜ್ಯ ಗೋಪುರ ಮಾಡಿರೋ ಗೋಪುರ ಎಲ್ಲ ವಿಜಯನಗರ ಕಾಲದ್ದು ಸರ್. ಹಂಪಿ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೆ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಮ್ಮದು ವಿಶೇಷ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ನೋಡೋಣ. Okay. ಈ ಮೂರ್ತಿಗಳ ಸರ್ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ. ಮಧ್ಯ ಪಿಲ್ಲರ್ಗೆ ನೀವು ಮನೆ ಕಟ್ಟಬೇಕಾದ್ರೆ ಸಂಪು ಅಥವಾ ನೀರಿನ ಟ್ಯಾಂಕ್ ಅಂತ ಮಾಡ್ತಾರೆ ಸರ್. ಆ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಪುಷ್ಕರಣಿ ಸರ್. ಇದು ನಾರ್ತ್ ಈಸ್ಟ್. ಒಂದ್ ಹೇಳಿ question ಹೇಳಿ sir. ಸರ್. ಇದು ಕಟ್ಬೇಕಾದ್ರ ಬಾವಿ ಇರುತ್ತ ನೀವ್ ಹೇಳ್ತಾ ಸರ್ ಇದ್ದೀರಾ. ಅಂದ್ರೆ ವಾಸ್ತು ಪ್ರಕಾರ ಟೆಂಪಲ್ ಕೂಡ ವಾಸ್ತು ಪ್ರಕಾರ ಮಾಡಿರೋದು. ಓಕೆ, ಇಲ್ಲ ಅರ್ಥ ಆಯ್ತು. ಹ್ಮ್. ಕಟ್ಬೇಕಾದ್ರೆ ಬಾವಿ ಮಾಡಿದಾರ ಅಂತ ಹೌದು ಪ್ರಕಾರ ಸೊ ಮಾಡೋದು ಇದು ಗುಡಿಗಳು ಕಟ್ಬೇಕಾದ್ರೆ ಮಣ್ಣಿಂದ ನೀರಿಂದ ಅವಶ್ಯಕತೆ ಇರಲಿಲ್ಲ. ಸರ್. ಅಂದ್ರೆ ಅದೇಂತ ಸರ್, ಹಿಂದೆ ಹುಷಾರು ವಿಡಿಯೋ ಮಾಡ್ತಾರೆ. ಹಿಂದೋಗಡಿ ಸುಮಾರು ಜನ ಬಿದ್ದಿದ್ದಾರೆ. ಇಲ್ಲೊಂದು ಸ್ಕ್ರಿಪ್ಟ್ ಇದೆ ಸರ್ ನೋಡಿ, ಬನ್ನಿ ತೋರಿಸ್ತೀನಿ. ತುಂಬಾ ಹಳೆಗಣದ್ರೆ ಬರ್ತಿದ್ದಾರೆ. ಅಂದ್ರೆ ದೇವಸ್ಥಾನ ಕಟ್ಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಾರಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಆ ನೀರಿನ ಹನಿ ಕೂಡ ನೋಡ್ತಾ ಬನ್ನಿ ಸರ್. ಇರ್ಬಿಡುತ್ತಂದ್ರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡ ಸೆನೆಗೆ ಬಿದ್ದು, ಎಡಗೈ ಹೆಬ್ಬೆರಳು ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗಡೆ ಎಣ್ಣೆ ಬಳ್ಳಿ ನೋಡ್ಕೊಂಡು ಮೀನಿ ಕಣ್ಣಿಗೆ ಬಾಣ ಬಿಟ್ಟೆ ನೋಡಿ ಸರ್. ಆ ಬಾಣ ಕೂಡ ಮೀನಿ ಕಣ್ಣಲ್ಲಿ ತಾಗಿದೆ. ಅವರ ಎಡಗೈಯಲ್ಲಿ ಒಂದು ಬಿಲ್ಲಿ ತಂತೆ ಸರ್. ಆ ಬಿಲ್ಲಿನ ಆ ಕಲ್ಲಿನ ತಂತಿಯನ್ನ ರೀತಿ ಕುಟ್ಟಿದ್ರೆ ಶಬ್ದ ಸ್ವರ ಬರ್ತೈತಂತೆ, 7 ಸ್ವರಗಳು. ಆಕೆಗೆ ಅಜ ಅಂತ ಎಷ್ಟಲ್ಲಿದೆ ಸರ್. ಕಿವಿಯಲ್ಲಿ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕುರಟೆ ನೋಡಿ ಸರ್. ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ನೋಡಿ ಸರ್. ಫಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದಲ್ಲ, ವಡಾಫನ್ ಇರ್ಬೋದು ನೋಡಿ. ಆಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೊಂಡು ಮಂಡುಗುದಲಿ. ನಾಯಿಗಳಿದ್ರೆ ನಾಯಿ ತನ್ನ ಬಾಲಕ ಪಿ ಎ ಟು ಪಿ ಎ. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ನೋಡಿ ಸರ್. ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಮ್ಮನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ. ದೇವಲದ ಇಂಡೆಕ್ಸ್. ವಿಷ್ಣು ಪರಮಾತ್ಮ ಸರ ಆದಿಶೇಷನ ಮೇಲೆ ಮಲಗಿ ನೋಡಿ ಸರ್. ಆತನ ನಾಭಿ ಮೇಲೆ, ನಾಭಿ ಅಂದ್ರೆ ಕೊಕ್ಕಳದ ಮೇಲೆ ಬ್ರಹ್ಮ ಕೂಡ ಸೃಷ್ಟಿ ನೋಡಿ. ಕಮಲದ ಹೂವಿನ ಮೇಲೆ ಬ್ರಹ್ಮ, ಲೋಟಸ್ ಮೇಲೆ ತನ್ನ ಪತ್ನಿ ಸರ್ ಲಕ್ಷ್ಮೀ ದೇವಿ ಸರ್ ಪಾದ ಸೇವೆ ಮಾಡುತ್ತೆ. ಲಕ್ಷ್ಮೀ ದೇವಿ ಪಾದ ಸೇವೆ ಮಾಡುವಂತದ್ದು. ಬಂದಂತ ಸಂದರ್ಭದಲ್ಲಿ ಅಭಿಷೇಕ ಸಿಗ್ದಿರ್ಬೋದು, ಈ ದರ್ಶನ ಸಿಗ್ದಿರ್ಬೋದು. ಕೆಲವು ಟೈಮಲ್ಲಿ ಸರ್ ಈ ಗರ್ಭಗುಡಿ ಕ್ಲೋಸ್ ಇರುತ್ತಲ್ಲ, ಅವಾಗ ಈ ಪಾದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗುದು. ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಸರ್. ಯಾಕೆ ಗಂಡು ವಿಗ್ರಹ ಹಾಕಿ ಸ್ತ್ರೀ ಅಲಂಕಾರ ಮಾಡ್ತಾರೆ ಅಂದ್ರೆ ಸರ್, ಉಬ್ಬಿದರೆ ಉಬ್ಬು ಕಾಮನ ಬಿಲ್ಲಿನ ಆಕೃತಿಲಿದ್ರೆ ಕಾಮಾಕ್ಷಿ ಸರ್. ಈ ಕಣ್ಣು ಮೀನಿನ ಆಕೃತಿಲಿದ್ರೆ ಮೀನಾಕ್ಷಿ, ಮುಖ ಚಂದ್ರನ ಆಕೃತಿಲಿದ್ರೆ ಚಂದ್ರಮುಖಿ. ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉದ್ದನೆ ಬೆರಳನ್ನ ನೋಡೋ ಪದ್ಧತಿಗಳು ಸರ್. ಇದಕ್ಕಿಂತ ಬೆರಳು ಪಕ್ಕ ಬೆರಳು ಸ್ವಲ್ಪ ಉದ್ದಿರ್ಬೇಕು ಸರ್. ಎಷ್ಟು ಸೈಜು ಸೊಂಡ ಕೂಡ ಎಷ್ಟು ಸೈಜ್ ಇದೆ. ಸೊ ಇದಕ್ಕೆ ಶಿಲ್ಪಕಲೆಯ ತವರೂರು ಅಂತ ಹೇಳ್ತಾರಲ್ಲ. ಬೇಲೂರು, ಹೌದು ಸರ್. ಶಿಲ್ಪಕಲೆ ತವರೂರು ಅಂದ್ರೆ ಇದೆ ಬೇಲೂರು. ಓಕೆ ಸರ್. ಮುಖ ಮೂರೇನೊಂದು ಭಾಗ ನೋಡಿ ಸರ್, ಭಾಗ ಇರಬೇಕು. ಅಣೆಷ್ಟಿದೆ, ಮೂಗು ಕೂಡ ಅಷ್ಟೇ, ಗಲ್ಲ ಕೂಡ ನೋಡಿ 1/3 1/3 1/3. ಕೆಳಗಡೆ ವಾದ್ಯಗೋಷ್ಠಿಗಳ ಸಾಲಿದ್ರೆ ಕೆಳಭಾಗದಲ್ಲಿ ತಾವೂರ ಹೂವಿನ ಮಗ್ಗಿನ ಸಾಲಿದೆ ಸರ್. ಯಾಕೆ ಆ ಮೊದಲೇ ಮಾಡ್ಯಾರ ಅಂದ್ರೆ ಒಳಗಡೆ ಗಾಳಿ ಮತ್ತು ಬೆಳಕು ಪಾಸ್ ಆಗ್ಲಿಕ್ಕೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ನವಿಲ್ ತರ ನರ್ತನ ಮಾಡು, ಗಿಳಿ ತರ ಮಾತಾಡಲಿ, ದೇವರಿಗೆ ಸೇವೆಯನ್ನ ಸಲ್ಲಿಸಿದ್ರೆ ಡ್ಯಾನ್ಸ್ ಮಾಡುವ ಸ್ಟೇಜು ಅಥವಾ ವೇದಿಕೆ, ನವರಂಗ ಅಥವಾ ನಾಟ್ಯ ಮಂಟಪ, ಇದು ವೇದಿಕೆ ಸ್ಟೇಜ್. ಓಕೆ ಸರ್. ಕಂಬ ವಿಜಯ ದೀಪಸ್ತಂಭ ಸುಮಾರು 32 ಅಡಿ ಉದ್ದ ಇದೆ. ಅಂದಾಜು 15,000 kg ತೂಕ ಇದೆ ಸರ್. 15 ಟನ್ ನೋಡಿ ಸರ್. ಕಂಬದ ಕೆಳಗಡೆ ಸಿಮೆಂಟು, ಗಾರೆ, ಕಬ್ಬಣ ಯಾವ್ದು ರೀತಿ ಮಿಕ್ಸ್ ಇಲ್ಲ. ಕಮ್ಮನ ಕೂಡ ಹಾಗೆ ಜಸ್ಟ್ ಆಗಿ ನಿಲ್ಸ ನೋಡಿ. ಕೆಳಗಡೆ ಯಾವುದೇ ಸರ್ ಆಧಾರ ಸಪೋರ್ಟ್ ಇಲ್ಲ ಸರ್, ವಿತೌಟ್ ಸಪೋರ್ಟ್ ನೋಡಿ. 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಗ್ಯಾಪ್ ಇದೆ. ಗ್ಯಾಪ್ ಅಲ್ಲಿ ಪೇಪರ್ ಅಥವಾ ತೆಳುವಾದ ಬಟ್ಟೆ ಸರ್. ನರಸಿಂಹ ವಿಷ್ಣು ಸಂಕೇತ, ಆ ಕಮಲದು ಬ್ರಹ್ಮನ ಸಂಕೇತ. ಅದ ಪಿಲ್ಲರ್ನ ಉಲ್ಟಾ ಮಾಡಿದ್ರೆ ಶಿವಲಿಂಗ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಸರ್ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ. ಮಧ್ಯ ಪಿಲ್ಲರ್ಗೆ ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ರು ಬಂದು ಕೆತ್ತನೆ ಮಾಡ್ಲಿ ಅನ್ನೋ ಚಾಲೆಂಜ್ ಗೋಸ್ಕರ ಒಂದು ಕಾಲೇಜ್ ಜಾಗ ಬಿಟ್ಟಿದ್ದಾರೆ. ಅಂದ್ರೆ ಸರ್ ಇಲ್ಲಿ ತನಕ ಯಾರು ಕೂಡ ಸರ್ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಕಾಲೇಜ್ ಬಿಟ್ಟಿದ್ದಾರೆ ಸರ್. 48 ಫಿಲರ್ಸ್ ಕೂಡ ಎಲ್ಲ ಡಿಫ್ರೆಂಟ್ ಇದೆ ಸರ್. ಅದರಲ್ಲೂ ವಿಶೇಷ ಕಂಬಗಳಂದ್ರೆ ಒಂದು ಉಗ್ರ ನರಸಿಂಹ ಕಂಬ, 2ನೆಯ ಕಂಬ ಮೋಹಿನಿ ಕಂಬ ಸರ್. ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಮ್ಮನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ. ದೇವಲದ ಇಂಡೆಕ್ಸ್. ಆ ಕಬ್ಬಣದ ಕೊಂಡಿಗಳಿಗೆ ಉಯ್ಯಲೆ ಮಂಟಪ ಜೋಡಿಸ್ಬಿಟ್ಟು ಉಯ್ಯಲೆ ಸೇವೆ ಜೋಕಾಲೆ ಸರ್. ಈ ದೇವಲದ ವಿಸ್ತೀರ್ಣ ಸುಮಾರು 4 ಎಕರೆ ಜಾಗ ಬರುತ್ತೆ, ಫುಲ್ ದೇವಸ್ಥಾನ ಜಾಗ. ಯುಗಾದಿ ಕಾಲದ 11 ದಿನ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ರಥೋತ್ಸವ ಸಂದರ್ಭದಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದಿನ ಉತ್ಸವ ಮೂರ್ತ ಹೋಗುತ್ತೆ ಸರ್. ಆಗಿದ್ದು ಪಾಕಶಾಲೆ ಆಗ್ಲಿ ಹೇಳಿದ್ದಾನೆ ಸರ್. ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಸರಿ. ಕಂಬನ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದಿತ್ತು.
ಈ ಕಂಬನ ಈ ಕಂಬನ ನರಸಿಂಹನ ಕಂಬನ. ಚನ್ನ ಕೇಶವ, ಚನ್ನ ಅಂದ್ರೆ ಸುಂದರವಾದ ಮೂರ್ತಿ, ಕೇಶವ ಅಂದ್ರೆ ವಿಷ್ಣು. ಈ ದೇವಳವನ್ನು ಕಟ್ಟಿಸಿದವರು ವಿಷ್ಣುವರ್ಧನ ಮಹಾರಾಜರು. ಕ್ರಿಸ್ತ ಶಕ 1117ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಕ್ರಿಸ್ತ ಶಕ 12ನೇ ಶತಮಾನ, ಎಲ್ ಸೆಂಚುರಿ 1117. ಸರ್, ಈ ದೇವಳದ ಮುಖ್ಯ ಶಿಲ್ಪಿಗಳಂದ್ರೆ ಅಮರ ಶಿಲ್ಪಿ ಜಕಣಾಚಾರಿ ಮತ್ತು ಅವರ ಮಗ ಡಂಕಣಾಚಾರಿ, ಅಪ್ಪ ಮಗ. ಕಟ್ಟಿಸ್ಲಿಕ್ಕೆ ಸುಮಾರು 103 ವರ್ಷ ಸಮಯ ತಗೊಂಡ ನೋಡಿ ಸರ್. ಅಪ್ಪ ಮಗ ಮೊಮ್ಮಗನ ಕಾಲಕ್ಕೆ ಈ ದೇವಾಲಯ ಕೂಡ ಮುಕ್ತಾಯಗೊಂಡಿದೆ. 3 ತಲೆಮಾರು, 3 ಜನರೇಷನ್. ಸರ್, ಕಟ್ಟಿಸಿ ಸುಮಾರು 908 ವರ್ಷ ಆಗಿದೆ. ಸರಿ, ದೇವಳ ಕೂಡ ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಕೆತ್ತನೆ ಮಾಡಿ ಜೋಡಿಸಿದ್ದಾರೆ. ಸರಿ, ಬಳಪದ ಕಲ್ಲು ಅಂದ್ರೆ ಹಿಂದೆಲ್ಲ ಸ್ಲೇಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಚಾಪಿಸಲು ಉಪಯೋಗಿಸಿದ್ರು ಅರಿತಿ ಕಲ್ಲು. ಈ ಕಲ್ಲುಗಳನ್ನ ಎಲ್ಲಿಂದ ತಂದಂದ್ರೆ ಬೆಂಗಳೂರು ಹತ್ರ ತುಮಕೂರು ಬರುತ್ತೆ ನೋಡಿ ಸರ್. ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಪಕ್ಕದಲ್ಲಿ ಕಡೆ ಹಳ್ಳಿ ಗುಡ್ಡ ಅಂತ ಬರುತ್ತೆ. ಅಲ್ಲಿಂದ ಆನೆಗಳ ಮೂಲಕ ಬಳಪದ ಕಲ್ಲುಗಳನ್ನ ತಂದ್ಬಿಟ್ಟು ಒಂದೊಂದೇ ಕಲ್ಲನ್ನು ಕೆತ್ತನೆ ಮಾಡಿ ಜೋಡಿಸಿರಲ್ಲ. ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಜೋಡಿಸಿರೆ. ಸರ್, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಈ ರೀತಿ ಗುಡಿಗಳನ್ನ ಟೋಟಲ್ ಆಗಿ 92 ದೇವಳ ನೋಡ್ತೀವಿ. ಅದರಲ್ಲೂ 3 ಪ್ರಸಿದ್ಧವಾದ ದೇವಳ ಅಂದ್ರೆ ಮೊದಲೊಂದು ಬೇಲೂರು, ಎರಡನೇದು ಹಳೆಬೀಡು, ಮೂರನೇದು ಮೈಸೂರ್ ಹತ್ರ ನೀವು ಸೋಮನಾಥಪುರ ಅಂತ ಕೇಳ್ಬೋದು, ತಲಕಾಡ್ ಹತ್ರ. ಇಲ್ಲ, ಫಸ್ಟ್ ಟೈಮ್ ಸೇಮ್ ಇದೇ ತರ ಬರುತ್ತೆ ಸರ್. ಬೇಲೂರು, ಹಳೆಬೀಡು, ಸೋಮನಾಥಪುರ ಈ 3 ಗುಡಿಗಳು ಹೊಯ್ಸಳರಿಗೆ ಪ್ರಸಿದ್ಧವಾದ ದೇವಾಲಯಗಳು. ಸರ್, ಈಗ ಸೊ ಬಳಪದ ಕಲ್ಲು ಅಂತಂದ್ರೆ ಸರ್ ಹಿಂದೆಲ್ಲ ಸ್ಲೇಟ್ ಮಾಡ್ಲಿಕ್ಕೆ ಚಾಪಿಸ್ಗಳು ಬರ್ತಾರೆ ಸರ್. ಐತಿ ಕಲ್ಲು ಅಂದ್ರೆ ತೆಗೆದಾಗ ಮೆದುರುತ್ತೆ, ಸ್ಮೂತ್ ಇರುತ್ತೆ ಸರ್. ಅವಾಗ ಯಾವ ವಿಗ್ರಹನ ಬೇಕಾದ್ರೂ ಕೆತ್ತನೆ ಮಾಡಿ ಜೋಡಿಸಬಹುದು. ಕ್ರಮೇಣ ವಾತಾವರಣಕ್ಕೆ ಬಿಟ್ಟಾಗ ಅದು ಹಾಳಾಗುತ್ತೆ ಸರ್. ಗಟ್ಟಿಯಾದಾಗ ಕೆತ್ತನೆ ಮಾಡ್ಲಿಕ್ಕೆ ಯೂಸ್ ಆಗಲ್ಲ. ರತಿ ಕಲ್ಲು ಸರ್, ಬಳಪದ ಕಲ್ಲು. ಸರ್, ಹಾಗೆ ನಾವು ಮುಂದೆ ಹೋಗೋಣ. ಸೊ ಇವು ಆನಿಗಳೆಲ್ಲ ಎದಕ್ ಇಷ್ಟೊಂದ್ ಮಾಡ್ಯಾರ ಹೇಳ್ತೀವಿ ಸರ್. ಆನೆ ಸಾಲ ಏನೇನು ಅಂತ ಫುಲ್ ಕಂಟಿನ್ಯೂ. ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಆಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೇನ್ರಿ? ಸರ್, ಹಾಗೆ ಮೇಲೆ ನೋಡಿ ಸರ್. ಹಾಗೆ ವಿಷ್ಣು ವಾಹನ ಗರುಡ ಇದೆ ನೋಡಿ ಸರ್. ಆ ಗರುಡನ ಮೇಲೆ ಉಗ್ರ ನರಸಿಂಹನ ವಿಗ್ರಹ ಇದೆ. ಆ ನರಸಿಂಹನ ಬಲಭಾಗ ಎಡಭಾಗದಲ್ಲಿ ಒಂದು ಪ್ರಭಾವಳಿ ಇದೆ ಸರ್. ಪ್ರಭಾವಳಿ ಅಂದ್ರೆ ಸರ್ ಒಂದು ಆರ್ಚ್ ತರ ಇದೆ ನೋಡಿ ಸರ್. ನೋಡಿ ಸರ್, ಒಂದು ಆರ್ಚ್ ತರ ಇದೆ, 00 ಸರ್ಕಲ್ ತರ ಇದೆಯಲ್ಲ, ಆ ತರ ನೋಡಿ. ಅದು ವಿಷ್ಣುವಿನ ದಶ ಅವತಾರ. ಸುರುಳಿ ಒಳಗಡೆ ಒಂದೊಂದು ಅವತಾರ ಅಂತ ಬನ್ನಿ. ಮೊದಲನೆಯದು ಮತ್ಸ್ಯಣಿ ಮೀನಿದೆ, ಲೇಸರ್ ನೋಡಿ ಸರ್. ಕೂರ್ಮ, ವರಹ, ನರಸಿಂಹ, ವಾಮನ. ಸರ್, ನಮ್ಮ ಬಲಭಾಗದಿಂದ ಮೇಲ್ನೋಡ್ತಾ ಬನ್ನಿ. ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅವತಾರ ಇನ್ನ ಸಂಪೂರ್ಣಗೊಂಡಿಲ್ಲ, ಮುಂದೆ ಆಗ್ಬೇಕು ಆಗಿಲ್ಲ ಸರ್. ಪರಮಾತ್ಮ ಕುದುರೆ ಮೇಲೆ ಬರ್ತಾನೆ ಲಾಸ್ಟ್ ನೋಡಿ, ಕಲ್ಕಿ ಅವತಾರ. ಸರ್, ನಮ್ಮ ಎಡಭಾಗ ಬಲಭಾಗದಲ್ಲಿ 2 ಪ್ರಾಣಿ ನೋಡಿ ಸರ್. ಸರ್, ಆ ಪ್ರಾಣಿನ ಹಾಗೆ ನೋಡ್ತಾ ಬನ್ನಿ ಸರ್. ಆನೆಯ ಸೊಂಡಿಲಿದೆ, ಮೊಸಳೆಯ ಬಾಯಿ ಇದೆ, ಕೋತಿ ಕಣ್ಣು, ಹಸುವಿನ ಕಿವಿ, ಅಂದೇ ಶರೀರ, ಸಿಂಹದ ಪಾದಗಳು. ಆ ಬಲ ನೋಡಿ ಈ ನವಿಲಿನ ಗರಿ ಬರ್ತೋಡಿ ಸರ್. ಆ ರೀತಿಯಾದ ಪ್ರಾಣಿಯನ್ನ ಸರ್ 7 ಪ್ರಾಣಿಗಳ ಅಂಗಂಗ ಸೇರಿಸ್ಬಿಟ್ಟು ಒಂದು ಪ್ರಾಣಿ ಮಾಡಿದಾರೆ ಸರ್. ಒಂದು ಮಕರ ಪ್ರಾಣಿ ಅಂತ ಹೇಳ್ಬೋದು ಸರ್. ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಸರ್, ಇದೇ ಪ್ರಾಣಿನ ನೆಕ್ಸ್ಟ್ ನೀವು ಮುಂದೆ ಸರ್ ಹಳಬಿಡ ನೋಡ್ಬೋದು. ಸೇಮ್ ಇದೇ ತರ ಪ್ರಾಣಿ ಸರ್. 7 ಅನಿಮಲ್ಸ್. ಅಂದ್ರೆ ಹಿಂದಿನ ಕಾಲದಾಗ ಪ್ರಾಣಿಗಳು ಇದ್ದೀವ, ಸುಮ್ನೆ ಇಮ್ಯಾಜಿನರಿ ಸರ್? ಎಲ್ಲ ಇಮ್ಯಾಜಿನರಿ ಸರ್, ಇಮ್ಯಾಜಿನರಿ ಅನಿಮಲ್ಸ್. ಅಂದ್ರೆ 7 ಪ್ರಾಣಿಗಳ ಅಂಗಂಗ ಸೇರಿಸ್ಬಿಟ್ಟು ಒಂದು ಪ್ರಾಣಿ ಮಾಡಿದ್ರೆ ಸರ್. ಇದು ಹೇಳಿ ಸರ್. ಇದು ನಾ ಬರಪರಿಯಲ್ಲಿ ಸರ್ಕಲ್ ದಾಗ ನೋಡಿದ್ರೆ ಇದು ಏನ್ರಿ? ಇದು ಹೊಯ್ಸಳ ಲಾಂಛನ ಸರ್. ಎಂಬ್ಲಮ್ ಡೈನಾಸ್ಟಿ ರಾಜಮುದ್ರೆ ಸರ್. ಹೊಯ್ಸಳ ಅವರ ಲಾಂಛನ ನೋಡಿ ಸರ್. ಇಲ್ಲಿಂದ 36 ಕಿಲೋಮೀಟರ್ ಮುಂದೆ ಹೋದ್ರೆ ಮೂಡಿಗೆರೆ ಅಂತ ಸಿಗುತ್ತೆ. ಮೂಡಿಗೆರೆ ನೋಡಿರ್ಬೋದು, ಕೇಳಿರ್ಬೋದು ಅನ್ಸುತ್ತೆ. ಮೂಡಿಗೆರೆ ಪಕ್ಕದಲ್ಲಿ ಒಂದು ಅಂಗಡಿ ಎಂಬ ಗ್ರಾಮ ಇದೆ ನೋಡಿ ಸರ್. ಅಂಗಡಿ ಗ್ರಾಮ ಸರ್. ಹಿಂದೆಲ್ಲ ಕೇಳಿರ್ತೀರಿ ನೀವು, ಸ್ಕೂಲು, ಕಾಲೇಜು ಯಾವುದೇ ಸರ್ ವ್ಯವಸ್ಥೆ ಕೂಡ ಇರಲಿಲ್ಲ. ಹಿಂದೆಲ್ಲ ಆಶ್ರಮ, ಗುರುಕುಲ ಅಂತ ಕೇಳ್ತಾರೆ. ಗುರುಕುಲದಲ್ಲಿ ವೇದಾಂತ ಮುನಿಗಳು ಪಾಠ ಮಾಡಬೇಕಾದ್ರೆ ಆ ಗುರುಕುಲಕ್ಕೆ ಒಂದು ಹುಲಿ ನುಗ್ಗುತ್ತೆ ಸರ್. ಸರ್ ನೋಡಿ, ಬಾಲಕರೆಲ್ಲ ಎದ್ರಿ ಓಡಾಕ್ತಿರೋ ಸ್ಥಳ, SL ಸ್ಥಳ. ಎಂಬ ಬಾಲಕ ಎದ್ದು ಧೈರ್ಯವಾಗಿ ನಿಂತು ಗುರುಗಳು ಆಜ್ಞೆ ಮಾಡಿದ್ರೆ ಆ ಪ್ರಾಣಿನ ಕೊಲ್ತೀನಿ ಅಂದಾಗ ಸುದತ್ತ ಮನಿಗಳು ಹೊಯ್ಸಳ ಅಂತ ಆಜ್ಞೆ ಮಾಡ್ತಾರೆ. ವೈ ಅಂದ್ರೆ ಹಳೆಗಣದಲ್ಲಿ ಒಡಿ ಅಥವಾ ಕೊಲ್ಲು. SL ಸ್ಥಳ ಅಂದ್ರೆ ಆ ಬಾಲಕನ ಸ್ಥಳ, ಹೊಯ್ಸಳ, ಒಡಿ ಸ್ಥಳ ಅಂತ ಆಜ್ಞೆ ಮಾಡ್ತಾರೆ. ಪ್ರಾಣಿನ ಕೊಂದ್ಬಿಟ್ಟು ಸರ್ ಅವನೇ ಹೊಯ್ಸಳರ ಮೂಲ ಪುರುಷನಾಗ್ತಾನೆ. ನನಗೆ ನಮ್ಮ ದೇಶಕ್ಕೆ ನಾವು ಅಶೋಕ ಚಕ್ರನ ಹೇಗೆ ನಾವು ಲಾಂಛನ ಮಾಡ್ಕೊಂಡ್ವಿ, ಹಾಗೆ ಹೊಯ್ಸಳರಿಗೆ ಇದು ರಾಜ್ಯ ಲಾಂಛನ, ಎಂಬ್ಲಮ್ ಡೈನಾಸ್ಟಿ, ರಾಜ್ಯ ಮುದ್ರೆ. ಈ ಕಡೆ ಕೂಡ ಕೊಲ್ಲ ಸರ್. ಸೇಮ್ ಪ್ರಾಣಿ ಅಂದ್ರೆ ಕೆತ್ತನೆ ಸ್ವಲ್ಪ ಡಿಸೈನ್ ಬೇರೆ ಇದೆ ಅಷ್ಟೇ. 2 ಸೇಮ್ ಪ್ರಾಣಿ. ಆ ಪ್ರಾಣಿ ಕೊಲ್ತಿರ ಸರ್ ಸ್ಥಳ, SL ಸ್ಥಳ ಎಂಬ ಬಾಲಕ. ಆ ಪ್ರಾಣಿ ಕೊಂಡ್ಬಿಟ್ಟು ಅವ ಪ್ರಾಣಿಯನ್ನು ಕೊಂದುಬಿಟ್ಟು ಅವನೇ ಮೂಲ ಪುರುಷನಾಗ್ತಾನೆ. ಕಾಣಿಸ್ಲಿ ಸರ್.
ಸೊ ಇದ್ರ ಒಳಗೆ ಇನ್ನೊಂದು ಇಲ್ಲಿ ಸರ್ ಇದ್ರ ಸರಿ, ಒಳಗೆ ಬನ್ನಿ ಸರ್. ವಿಷ್ಣುವಿನ ಸರ್ ನೋಡಿ, ವಿಷ್ಣು ಸಹಸ್ರನಾಮ. ಸರ್ ವಿಷ್ಣುವಿಗೆ 1000 ಹೆಸರಿದೆ ನೋಡಿ. ಓಕೆ ಮಾಧವ, ಕೇಶವ, ಗೋವಿಂದ, ನಾರಾಯಣ, ಶ್ರೀಧರ, ಪುರುಷೋತ್ತಮ ಮತ್ತು ವಿಷ್ಣುವಿಗೆ 1000 ಹೆಸರಿದೆ. ಸರ್ ಇದು ಶ್ರೀಧರ ಮೂರ್ತಿ ನೋಡಿ ಸರ್. ಓಕೆ ಸರ್ ನೋಡಿ, ಶಂಖ ಇದೆ, ಚಕ್ರ ಇದೆ, ಗದೆ ಇದೆ, ಪದ್ಮ ನೋಡಿ ಸರ್. ಶಂಖ, ಚಕ್ರ, ಗದ, ಪದ್ಮ ಇದ್ರೆ ವಿಷ್ಣು. ಸರ್ ತ್ರಿಶೂಲ ಡಮರುಗಳಿದ್ರೆ ಶಿವನ್ ಕೊಡಿ ಸರ್ ನೋಡಿ. ಶಂಖ ಇದೆ, ಚಕ್ರ ಇದೆ, ಗದ ಇದೆ, ಪದ್ಮ ಸರ್ ವಿಷ್ಣು ಶ್ರೀಧರ ಮೂರ್ತಿ. ಓಕೆ ಅದ್ರ ಪಕ್ಕದಲ್ಲಿ ಪುರುಷೋತ್ತಮ ಈ ಕಡೆ ಇದು ಶ್ರೀಧರ ಸರ್. ಓಕೆ ಸೊ ಒಳಗ್ ಹೋಗ್ಬೇಕ್ರಿ ಏನ್ ಪೈಲ ಸೈಡಿಗೆ? ಸರ್ ಫಸ್ಟ್ ಹೊರಗಡೆ ನೋಡೋಣ, ಓಕೆ ಅನಂತರ ಒಳಗಡೆ ಹೋಗೋಣ ಸರ್. Okay. ಹೊರಗಡೆ ನೋಡ್ಕೊಂಡು ನಂತರ ಓಕೆ ಸರ್ ಇಲ್ಲಿ ಬನ್ನಿ. ಇದು ಗೋಪುರ ಬಗ್ಗೆ ಆಮೇಲೆ ಹೇಳ್ತೀನಿ. ನೀವು ಹೇಳ್ತೀನಿ ಸರ್, ಗೋಪುರ ಇದೆಲ್ಲ ಹೇಳ್ತೀನಿ ಸರ್. ಗೋಪುರ ಸುತ್ತ Okay. ಇದು ಪಿಲ್ಲರ್ಸ್ ಇದೆಲ್ಲ ನೋಡ್ತೀವಿ ಸರ್. ನೋಡಿ ಈ ರೀತಿ ಬೊಂಬೆಗಳು 42 ಇದೆ ಸರ್. 42. ಸರ್ ನೀವು Okay. ಹೇಳಿರ್ಬೋದು, ಈ ಬೇಲೂರಿನ ಶಿಲಾಬಲಕಿಯರು ಮದನಿಕರು ಅಂತ ನೀವು ತಿಳಿದಿರ್ತೀರಿ ಸರ್. ಈ ರೀತಿ ಶಿಲಾಬಲಕಿಯರು 42 ಇದೆ. ಒಳಗಡೆ 4 ಇದೆ, ಹೊರಗಡೆ 38 ಇದೆ. ಓಕೆ ಮೊದಲನೆಯ ಶಿಲಾಬಲಕಿ ದರ್ಪಣ ಸುಂದರಿ. ಓಕೆ ಸರ್ ಎಡಗೈಯಲ್ಲಿ ಒಂದು ದರ್ಪಣ ಕೊಡಿದೆ ನೋಡಿ ಸರ್. ಹೌದಾ? ಸರ್ ದರ್ಪಣ ಅಂದ್ರೆ ಕನ್ನಡಿ ಕನ್ನಡಿ. ಮಿರರ್. ಆಕೆ ಕಣ್ಣಲ್ಲಿ ನೋಡ್ಕೊಂಡು ತನ್ನ ಎಲ್ಲ ಅಲಂಕಾರನ ಮುಗಿಸಿ ರಾಜನಿಗೆ ಕಾಯ್ತಾರೆ. ಅವರ ಬಲಭಾಗದಲ್ಲಿ ಒಬ್ಬ ಪುಟ್ಟ ದಾಸಿ ನಿಂತಿದೆ ನೋಡಿ ಸರ್. ದಾಸರ ದಾಸಿ ಸೊಂಟದ ಮೇಲೆ ಒಂದು ಪುಟ್ಟದಾದ ಕೋತಿ ಇದೆ. ಬಲಗೈಯಲ್ಲಿ ಒಂದು ದ್ರಾಕ್ಷಿ ಹಣ್ಣಿನ ಗೊಂಚಲಿದೆ ಸರ್, ಗ್ರೇಪ್ಸ್. ಸರ್ ಹಣ್ಣನ್ನ ಆ ಕೋತಿಗೆ ತೋರಿಸ್ತಾಳೆ. ಆ ಕೋತಿಗೆ ಹಣ್ಣು ಸಿಗ್ತಿಲ್ಲ ಸರ್. ಆ ಕೋತಿಗೆ ಹಣ್ಣು ಸಿಗದೆ ನಿರಾಶೆಯಾಗಿ ತನ್ನ ಬೆರಳನ್ನ ಬಾಯಲ್ಲಿ ಇಟ್ಕೊಂಡು ಚೀಪ್ತಿದೆ ನೋಡಿ ಸರ್. ಸೊಂಟದ ಮೇಲೆ ಕೋತಿ ಮರಿ ನೋಡಿ, ಕೈಯಲ್ಲಿ ಗ್ರೇಪ್ಸ್ ಇದೆ ಸರ್. ಆಮೇಲೆ ಸರ್ ನೋಡಿ, ಹಾಗೆ ಆ ಸುಂದರಿಗೆ ಕೂಡ ಪ್ರಿಯತಮ ಸಕಾಲಕ್ಕೆ ಬರದಿದ್ದಾಗ ಆಕೆಯ ಅಲಂಕಾರ ಕೂಡ ಅಷ್ಟೇ ನಿರಾಶೆಯಾಗಿದೆ. ಮುಖದಲ್ಲಿ ಸರ್ ವಿರಹ ಭಾವ, ಮುಖದಲ್ಲಿ ಯಾವುದೇ ಸಂತೋಷ ಹರ್ಷ ಕೂಡ ಇಲ್ಲ. ಓಕೆ ಸರ್ ಹಾಗೆ ಈ ದೇವಳವನ್ನ ಕಟ್ಟಿಸಿದವರು ಸರ್ ವಿಷ್ಣುವರ್ಧನ ಮಹಾರಾಜ ಅಂತ ಹೇಳಿದ್ರೆ, ಮಹಾರಾಜರು ಸೆಂಟ್ರಲಿ ಕತ್ತಿ ಹಿಡಿದು ಕುಳಿತಿದ್ದಾರೆ. ಇವರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಎಡಭಾಗದಲ್ಲಿ ಪತ್ನಿಯಾದ ಶಾಂತಲಾದೇವಿ ಕುಳಿತಿದ್ದಾರೆ. ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾದೇವಿ ನಾಟ್ಯರಾಣಿ. ಹಾಗೆ ಈ ಭಾಗದಲ್ಲಿ 2ನೇ ಶಿಲಾಬಲಕಿ ಶುಕಾಭಾಷಿಣಿ. ಎಡಗೆ ಮೇಲೆ ಒಂದು ಪಕ್ಷಿ ಕುಳಿತುಂಡಿ ಸರ್. ಸರ್ ಹಿಂದೆ ಅಂಚೆ, ಟೆಲಿಫೋನ್ ಯಾವುದೇ ಸರ್ ವ್ಯವಸ್ಥೆ ಕೂಡ ಇರಲಿಲ್ಲ. ಅಂದ್ರೆ ಆಕೆಗೆ ಗಿಳಿಯ ಭಾಷೆ ಗೊತ್ತಿತ್ತು. ಗಿಳಿಯ ಮೂಲಕ ಸಂದೇಶವನ್ನ ಕಳಿಸ್ತಾ ಇದ್ರು. ಪಾರಿವಾಳದ ಮೂಲಕ ಪತ್ರವನ್ನ ಆಹ್ವಾನ ಮಾಡ್ತಿದ್ರು ಸರ್. ಪಕ್ಷಿಗಳ ಮೂಲಕ ಸರ್ ಮೆಸೇಜ್ ಅನ್ನು ಕಳಿಸಿದ್ರು. ಪಕ್ಷಿಗಳಿಗೆ ಕಾಲುಗಳಿಗೆ ಪತ್ರವನ್ನು ಕೊಟ್ಟು ಕಳಿಸ್ತಾ ಇದ್ರು ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ 3ನೆಯ ಶಿಲಾಬಲಕಿ ವಸಂತ ಕ್ರೀಡೆ. ಓಕೆ 3ನೆಯ ಶಿಲಾಬಲಕಿ ಸರ್ ವಸಂತ ಕ್ರೀಡೆ. ಸರ್ ಈಗೆಲ್ಲ ಈ ಉತ್ತರ ಭಾರತ ಕಡೆ ಈಗೆಲ್ಲ ಹೋಳಿ ಹಬ್ಬ ಅಂತ ಆಚರಿಸ್ ನೋಡಿ. ಹೌದ್ರಿ. ಸರ್ ನೀವೀಗೆಲ್ಲ ಕಾಮನ ಹಬ್ಬ ಅಂತ ಕೇಳ್ಬೋದು, ಹೋಳಿ ಹಬ್ಬ. ಆ ಸಂದರ್ಭದಲ್ಲಿ ಅವರ ಎಡಭಾಗದಲ್ಲಿ ಒಬ್ರು ಪುಟ್ಟ ದಾಸಿ ಕೈಯಲ್ಲಿ ಒಂದು ಪಿಚ್ಕಣಿದು ಬಕೆಟ್ ನಲ್ಲಿ ಬಣ್ಣ ತುಂಬ್ತಾಳೆ ಸರ್. ಸರ್ ಕೈಯಲ್ಲಿ ಕೊಡೊಂದು ಪಿಚ್ಕಣಿ ಇದೆ ಸಿರಿಂಜ್. ರೈಟ್ ಸರ್ ಅವರ ಬಲಭಾಗದಲ್ಲಿ ಇನ್ನೊಬ್ರು ಪುಟ್ಟ ದಾಸಿ ಪಾಟುವಲ್ಲಿ ಬಣ್ಣದ ನೀರನ್ನ ಮೇಲಕ್ಕೆ ಕೊಡ್ತಿರೋ ತಂಗಿಯಲ್ಲಿ. ಸರ್ ಎಲ್ಲ ಈ ಉತ್ತರ ಭಾರತ ಕಡೆ ಎಲ್ಲ ತುಂಬಾ ಜೋರಾಗಿ ಆಚರಿಸ್ತಾರೆ ಕಾಮನ ಹಬ್ಬ, ಹೋಳಿ ಹಬ್ಬ. ಸರ್ ನೆಕ್ಸ್ಟ್ ಶಾಲ್ ತರ ಅದೇನಂದ್ರೆ ಸರ್ ಅಂದ್ರೆ ಡ್ರೆಸ್ ಡಿಸೈನ್ಸ್, ಕಂಠಿ ಹಾರಗಳು, ನೆಕ್ಲೆಸ್, ಬ್ಯಾಂಗಲ್ಸ್ ಡಿಸೈನ್ಸ್ ಎಲ್ಲ ಮಾಡಿರುವಂತದ್ದು ಸರ್. ಓಕೆ ಸರ್ ಈ ಭಾಗದಲ್ಲಿ ಕೀರವಾಣಿ. ಕೀರ ಅಂದ್ರೆ ಪಕ್ಷಿ, ವಾಣಿ ಅಂದ್ರೆ ಸಂದೇಶ. ಅವ್ರ ಬಲಗೈ ಮೇಲೆ ಒಂದು ಪಕ್ಷಿ ಕುಡಿದ ಸರ್. ಸರ್ ಪಕ್ಷಿ ಕೂಡ ಒಂದು ಪತ್ರವನ್ನು ನೋಡಿದ್ರಿ. ಓಕೆ ಅವ್ರ ಎಡೆಗೆ ಒಂದು ಪತ್ರ ಇದೆ, ಲೆಟರ್ ಇದೆ. ಅವರ ಎಡಭಾಗದಲ್ಲಿ ಒಬ್ರು ಪುಟ್ಟ ದಾಸಿ ನಿಂತಿದೆ ನೋಡಿ. ಆ ದಾಸಿ ಕೂಡ ಬರ್ಮಡ ಪೆಂಟ್ ಅನ್ನ ಧರಿಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ನೋಡಿ ಸರ್. ಅಂದ್ರೆ ಆಗಿನ ದಾಸಿಯರು ಕೂಡ ಬರ್ಮಡ ಪೆಂಟ್ ಅನ್ನ ಧರಿಸೋದನ್ನ ಫಿನಿಶ್ ಮಾಡಿದ್ದಾರೆ. ಸರ್ ನಾವೀಗೆಲ್ಲ 3/4 ಅಂತ ನೋಡಿದ್ರ ಹಾಫ್ ಇಲ್ಲಿ ಬರ್ಮಡ 9 ವರ್ಷದ ಹಿಂದೆ ಕೂಡ ಬಳಕೆ 3/4 ಅದನ್ನ ಮುರಿಗ ಬಳಕೆ ತಂದ್ರೆ ಇಷ್ಟೇ ರಿಪೀಟ್ಸ್ ಓಲ್ಡ್ ಇಸ್ ಗೋಲ್ಡ್. ಅದನ್ನ ಮುರಿಗ ನ್ಯೂ ಫ್ಯಾಷನ್ ಮಾಡಿ ನೋಡಿ ಸರ್. ಸರ್ ಈ ಭಾಗದಲ್ಲಿ ಮರ್ಕಟ ಮೋಹಿನಿ. ಸರ್ ಮರ್ಕಟ ಅಂದ್ರೆ ಕೋತಿ ಮಂಕಿದೆ ನೋಡಿ ಸರ್. ಆಕೆ ಮಾರ್ಗದಲ್ಲಿ ಬರಬೇಕಾದ್ರೆ ಆ ಕೋತಿ ಕೂಡಕ್ಕೆ ಸೀರೆ ಸರಗನ್ನ ಸರ್ ಹಿಡಿದು ಎಳಿತಿದ್ದಕ್ಕೆ ಬಲಗೈಯಲ್ಲಿ ಒಂದು ರಂಬೆಯನ್ನೇ ಕಿತ್ತು ಹೊಡೆಯಲು ಹೋದಾಗ ಆ ಕೋತಿ ಕೂಡ ನಗ್ತಾ ಇದೆ ನೋಡಿ ಸರ್. ಸರ್ ಆ ಕೋತಿ ಕೂಡ ಅಷ್ಟೇ ಕಪಿಚೇಷ್ಟೆ ಮಾಡ್ತಿದ್ದೆ. ಸೀರೆ ಸರಗನ್ನ ಹಿಡಿದು ಕೆಳತಿದ್ದೆ, ನಗ್ತಾ ಇದೆ ನೋಡಿ ಸರ್. ಸರ್ ಹಾಗೆ ಕೆಳಗಡೆ ರಾಮಾಯಣ ಮಹಾಭಾರತದಲ್ಲಿ ಬರುವಂತ ದೃಶ್ಯಗಳ ಕೆಳಗಡೆ ಸ್ಟೆಪ್ ಅಲ್ಲಿ ಆ ರೆಡ್ ಬಾಕ್ಸ್ ಇದೆ ನೋಡಿ ಸರ್. ಆ ಬಾಕ್ಸ್ ಒಳಗಡೆ ಕೌರವರು ಪಾಂಡವರು ಪಗಡ್ತಾರೆ ಸರ್, ಜೂಜಾಡ್ತಾರೆ ನೋಡಿ. ಸರ್ ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ಮತ್ತು ಕೌರವ ಸೇನೆ ಕೂಡ ಮರಗದ. ಭೀಮ ಮರವನ್ನು ಹಿಡಿದು ಅಲುಗಡಿಸಿದಾಗ ಕೌರವ ಸೇನೆ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಸರ್ ಪಕ್ಕದಲ್ಲಿ ನೋಡ್ತಾ ಬನ್ನಿ, ಭೀಮ ತಂದಂತ ಭಿಕ್ಷೆಯನ್ನ ತನ್ನ ತಾಯಿ ಕೈಲಿ ಕುಂತಿ ಕೈಲಿ ಕೊಟ್ಬಿಟ್ಟು ತನ್ನ ತಾಯಿಯಲ್ಲಿ ಅರ್ಧ ಭಾಗ ಸೇರುವಂತ ತಾಯಿ ಬೆಳ್ಕೊಂಡ ದೃಶ್ಯ. ಸರ್ ಹಾಗೆ ಕೆಳಗಡೆ ನೋಡಿ, ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ. ಸರಿ ಗುಡಿಯ ಸುತ್ತ ಒಟ್ಟು 644 ಆನೆಗಳಿವೆ. 644 644 ಕೂಡ ಎಲ್ಲ ಕೆತ್ತನೆಲ್ಲ ವಿಭಿನ್ನವಾಗಿದೆ ಸರ್, ಡಿಫ್ರೆಂಟ್ ಇದೆ ನೋಡಿ. ಸೊಂಡಿಲಾಗ್ಲಿ, ಕಿವಿಲಾಗ್ಲಿ, ಕಾಲಾಗ್ಲೆಲ್ಲ ಕೆತ್ತನೆಲ್ಲ ಬೇರೆ ಬೇರೆ ಸರ್, ವಿಭಿನ್ನ. ಕೌಂಟ್ ಮಾಡ್ಬೇಕಾದ್ರೆ ಸರ್ ಹಾಫ್ ನೋಡ್ಬೇಕು ಸರ್, ಒಂದಿದ್ದಾಗ ಇನ್ನೊಂದಿಲ್ಲ, ಎಲ್ಲ ಡಿಫ್ರೆಂಟ್ ಇದೆ ಸರ್. ರೈಟ್ ಸರ್ ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ತನ್ನ ಸ್ನಾನ ಮುಗಿದ ನಂತರ
ತನ್ನ ಎಡಗೈಯಲ್ಲಿ ಕೂದಲು ನಿಂತಿದೆ ಜಡೆಯನ್ನ. ಸರ್ ಆ ಜಡೆಯ ತುದಿಯ ಭಾಗದಲ್ಲಿ ಈಗೆಲ್ಲ ಮಣಿ ಬರ್ತದೆ ನೋಡಿ ಸರ್. ಮಣಿ ರೀತಿಯಲ್ಲಿ ನೀರಿನ ಹನಿಗಳು ಶೇಖರಣವಾಗಿದೆ ನೋಡಿ ಸರ್. ವಾಟರ್ ಡ್ರಾಪ್ ಕಲೆಕ್ಟ್ ಆಗಿದೆ ನೋಡಿ. ಹುಚ್ಚು ಬರ್ತದೆ ನೋಡಿ ಸರ್. ಹುಚ್ಚು ಮೊದಲದ ನೀರಿನ ಹನಿಗಳು ಕಲೆಕ್ಟ್ ಆಗಿದೆ ಸರ್. ಹಾಗೆ ಈ ಭಾಗದಲ್ಲಿ ತ್ರಿಭಂಗಿ ನರ್ತನ ತನ್ನ ದೇಹವನ್ನೇ 3 ಕಡೆ ಬೆಂಡ್ ನೋಡಿ ಸರ್. ಮುಖ ಒಂದ್ ಕಡೆ, ಸೊಂಟ ಒಂದ್ ಕಡೆ, ಕಾಲೊಂದ್ ಕಡೆ. ಸರಿ, ಭರತನಾಟ್ಯ ಮಾಡೋ ದೃಶ್ಯ ಶಾಂತಲಾ ದೇವಿಗೆ ಮಾತ್ರ ಗೊತ್ತಿತ್ತು. ಆಕೆಗೆ ಅನೇಕ ಬಿರುದು ಸರ್ ನೋಡಿ. ನಾಟ್ಯ ರಾಣಿ, ನಾಟ್ಯ ಸರಸ್ವತಿ, ರಾಣಿ ಶಾಂತಲಾ ದೇವಿ ಅಂತ ಸರ್ ಅನೇಕ ಬಿರುದು ಕೂಡ ನೋಡಬಹುದು. ತನ್ನ ದೇಹವನ್ನೇ 3 ಕಡೆ ಬೆಂಡ್ ಸರ್, ತ್ರಿಭಂಗಿ ಸರ್. ಹಾಗೆ ನೆಕ್ಸ್ಟ್ ಮೂಲಲ್ಲಿ ಕಪಾಲ ಭೈರವಿ ಎರಡೆಗೈಯಲ್ಲಿ ಒಂದು ಕಡ್ರಿ ಒಂದು ದಂಡೆ ನೋಡಿ ಸರ್. ಸರ್ ದಂಡೆ ಮೇಲೆ ಒಂದು ಬುರುಡೆ ಕಾಣಿಸಿದ್ಯಾ? ಆ ಬುರುಡೆಯ ಕಣ್ಣೊಳಗಡೆ ತಂತಿಯನ್ನ ಹಾಕಿದ್ರೆ ತಂತಿಯನ್ನ ಕಿವಿಯಲ್ಲಿ ತೆಗಿಬಹುದು. ಕಿವಿಯಲ್ಲಿ ತಂತಿಯನ್ನ ಹಾಕಿದ್ರೆ ಕಣ್ಣಲ್ಲಿ ತೆಗಿಬಹುದು. ಅಷ್ಟೊಂದು ಸೂಕ್ಷ್ಮ, ಹೌದು ಸರ್. ಅಷ್ಟು ಹಾಲೋ ಇದೆ, ಓಪನ್ ಇದೆ ನೋಡಿ ಸರ್. ಬುರುಡೆನೂ ಕೂಡ ಅಷ್ಟೇ ಕಲ್ಲಲ್ಲಿ ಸೂಕ್ಷ್ಮತೆ ಮಾಡಿ ಸರ್. ಅಷ್ಟು ಹಾಲೋ ಇದೆ, ಓಪನ್ ಇದೆ ಸರ್. ಹಾಗೆ ಕೆಳಗಡೆ ಕಾಳಿಂಗ ಮರ್ದನ, ಕೃಷ್ಣ ನಾಟ್ಯ ಮಾಡೋದು ನೋಡಿ. ಕಾಳಿಂಗ ಮರ್ದನ ಸರ್. ಈ ಭಾಗದಲ್ಲಿ ತಾಂಡವೇಶ್ವರಿ, ಕಾಳಿಂಗ ಮರ್ದನ, ಕಾಳಿಂಗ ಸರ್ಪ. ಹೌದೌದು, ಕೃಷ್ಣ ಅವನ ಮೇಲೆ ನಾಟ್ಯ ಮಾಡೋದು ನೋಡಿ. ನೆಕ್ಸ್ಟ್ ಇದು ತಾಂಡವೇಶ್ವರಿ. ಆಕೆ ಡೋಲು ಬಾರಿಸುವಾಗ ಆ ಡೋಲಿನ ಹಗ್ಗ ಕೂಡ ಲೂಸ್ ಆಗಿದೆ ಸರ್. ಹಗ್ಗವನ್ನ ಟೈಟ್ ಮಾಡ್ಕೊಳ್ಳಲು ತನ್ನ ಎಡಗೈ ಬೆರಳನ್ನ ಆ ಡೋಲನಗಡೆ ನುಸುಳಿಸು ಸರ್. ಡೋಲನಗಡೆ ಬೆರಳನ್ನ ಕೂಡ ಪಾಸ್ ಮಾಡಿದ್ರೆ ಸರ್. ಡೋಲಿಗೆ ದಾರ ಬರ್ತ ನೋಡಿ. ಆ ದಾರನು ಕೂಡ ಶಿಲ್ಪಿ ಕಲ್ಲಲ್ಲಿ ಸರ್ ಅಷ್ಟೇ ಸೂಕ್ಷ್ಮ ಸರ್. ದಾರನು ಕೂಡ ಕಲ್ಲಲ್ಲಿ ಬರ್ತೀವಿ ಸರ್. ಓಕೆ, ದಾರ ಕೂಡ ಕಲ್ಲಲ್ಲಿ? ಹೌದು, ದಾರನು ಸಹ ಕಲ್ಲ ಮಾಡಿರಿ. ಓಕೆ, ನೈಸ್. ಸರ್ ಇಲ್ಲೊಂದು ವಿಶೇಷವಾದ ಕೆತ್ತನೆ ಇದೆ ನೋಡಿ ಸರ್. ಎಲ್ಲೇ ಬನ್ನಿ ಸರ್, ಬನ್ನಿ. ಓಕೆ ಸರ್, ಕೆಳಗಡೆ ಒಂದು ಹುಡುಗ ಒಂದು ಹುಡುಗಿಯ ವಿಗ್ರಹ ಇದೆ. ಓಕೆ ಸರ್, ಹುಡುಗಿ ಮಾತ್ರ ಕತ್ತೆಯ ಮುಖ, ಡಾಂಕಿ ಫೇಸ್ ಸರ್. ಈ ತರದಲ್ಲ ಸರ್, ಕತ್ತೆ ಮುಖ ಸರ್, ಡಾಂಕಿ ಫೇಸ್. ಡಾಂಕಿ ಫೇಸ್ ಅದು. ಓಕೆ ಸರ್, ಅಂದ್ರೆ 16 ವರ್ಷದ ಹುಡುಗನಿಗೆ ಕತ್ತೆ ಮುಖದ ಹುಡುಗಿ ಕೂಡ ಕಂಡ್ರೆ ಸುಂದರವಾಗಿ ಕಾಣಿಸುತ್ತಂತೆ. ಆ ಪ್ರಾಯಕ್ಕೆ ಬಂದಾಗ ಟೀನೇಜ್ ಹುಡುಗಿ ಮಾತ್ರ ಸರ್ ಕತ್ತೆ ಮುಖ, ಡಾಂಕಿ ಫೇಸ್. ಆ ಟೀನೇಜ್ ಅಲ್ಲಿ ಹುಡುಗಿ ಹೇಗಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪ್ರಾಯಕ್ಕೆ ಬಂದಾಗ ಟೀನೇಜ್, ಲವ್ ಇಸ್ ಬ್ಲೈಂಡ್ ಅಂದ್ರೆ ಏಜ್ ಅಲ್ಲಿ ಅರ್ತಿ ಕಾಣಿಸುತ್ತ ಸರ್ 16 ವರ್ಷದ ಹುಡುಗನಿಗೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ನಾಟ್ಯ ಮೋಹಿನಿ. ಒಂದೆರಡು ಶಿಲಾಬಲಕ್ಕೆ ರಿಪೀಟ್ ಆಗಿದೆ ಸರ್. ಇದು ನಾಟ್ಯ ಮೋಹಿನಿ. ಆ ವಿಗ್ರಹದ ಹಿಂದೆ ಒಂದು ಹೂ ಬಳಿ ರೀತಿಯಲ್ಲಿ ಒಂದು ಪ್ರಭಾವಳಿ ಇದೆ ನೋಡಿ ಸರ್. ಸರ್, ಆ ಪ್ರಭಾವಳಿಯನ್ನ ನಾವೀಗಲೂ ಕೂಡ ಪೇಪರ್ ಕೂಡ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೇ ಸೂಕ್ಷ್ಮತೆ ನೋಡಿ ಸರ್. ಆ ಪ್ರಭಾವಳಿ ಮೇಲೆ ರೈಟ್ ಸೈಡ್ ಅಲ್ಲಿ ಒಂದು ಲಿಸರ್ಡ್ ಇದೆ ಸರ್. ಅಲ್ಲಿ ಕಾಣಿಸಿದ್ಯಾ? ಅಲ್ಲಿಯ ಬಂದ ಮೇಲೆ ಡೈರೆಕ್ಟ್ ನೋಡಿ ಒಂದು ಮುಳ್ಳು ರೀತಿಯಲ್ಲಿ ಒಂದು ಹಲಸಿನ ಹಣ್ಣಿದೆ, ಜಾಕ್ ಫ್ರೂಟ್ ಇದೆ. ಹಣ್ಣಿನ ಮೇಲೆ ಸೆಂಟ್ರಲ್ಲಿ ಡಾಟ್ ರೀತಿ ನೊಣ ನೋಡಿ ಸರ್. ಸಿಹಿ ತಿನ್ಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ಲಿಕ್ಕೆ ಹಲ್ಲಿ ಬಂದಿದೆ ಸರ್. ಈಗೆಲ್ಲ ಆಹಾರ ಸರಪಳಿ ಅಂತ ನೀವು ಕೇಳಿರ್ಬೋದು, ಫುಡ್ ಚೈನ್ ಸರ್. ಅಂದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿಂದು ಸರ್ ಬದುಕೊಂಡ್ ದೃಶ್ಯ ಸರ್. ಓಕೆ ಸರ್, ಮೇಲೆ ಕಾಣಿಸಿದ್ಯಾ? ಲಿಸರ್ಡ್, ಜಾಕ್ ಫ್ರೂಟ್, ನೊಣ ನೋಡಿ. ಹಣ್ಣಿನ ಮೇಲೆ ಸೆಂಟ್ರಲ್ ಡಾಟ್ ತರ ರೀತಿ ನೊಣ ಇದೆ. ಸರ್, ಅಂದ್ರೆ ನಾವು ಸರ್ ಇಂಪಾರ್ಟೆಂಟ್ ಅಷ್ಟು ಹೇಳೋದು. ಡೀಟೇಲ್ ನೋಡ್ಬೇಕಂದ್ರೆ 1 ದಿನ 2 ದಿನ ನೋಡಕ್ಕಾಗಲ್ಲ ಸರ್. ಕಂಟಿನ್ಯೂ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ 20 ದಿನ ಬೇಕು ಸರ್. ಒಂದೊಂದು ವಿಗ್ರಹ ಹಾಕೋ ಒಂದೊಂದು ಸ್ಟೋರಿ ಇದೆ, ಹಿಸ್ಟ್ರಿ ಇದೆ ಸರ್. ಸರ್, ಹಾಗೆ ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ವನರಾಣಿ ಪೂಜೆಗೆ ಹೂಕುತ್ತಿರೋ ಸನ್ನಿವೇಶ. ಬಲಗೈಯಲ್ಲಿ ಸರ್ ಒಂದು ಹೂವಿನ ಮಗ್ಗಿದೆ ನೋಡಿ ಸರ್. ಕಾಣಿಸ್ತಿದ್ಯಾ? ಮಗ್ಗಿದೆ. ಅವರ ಎಡಗೈಯಲ್ಲಿ ಒಂದು ಹೂವಿನ ಬುಟ್ಟಿ ತಂದು ಸರ್. ಆ ಬುಟ್ಟಿನೂ ಕೂಡ ಕಟ್ ಮಾಡಿ ನೋಡಿ. ಕೈಯಲ್ಲಿ ಒಂದು ಹೂವಿನ ಬುಟ್ಟಿ, ಅದನ್ನು ಕೂಡ ಜನರು ಕಟ್ ಮಾಡಿದ್ರೆ ಸರ್. ಹಾಗೆ ವಿಗ್ರಹನ ಹೇಗೆ ಜೋಡಿಸ್ತಾರೆ ಅಂದ್ರೆ ಫಸ್ಟ್ ಮೇಲೆ ಕೆಳಗಡೆ ನೋಡಿ ಸರ್. ಫಸ್ಟ್ ಮೇಲೆ ಕೆಳಗಡೆ ಈ ರೀತಿ 2 ಹೋಲ್ ಮಾಡ್ತಾರೆ. ನೋಟು ಕೆಳಗಡೆ ಕೆತ್ತನೆ ಮಾಡಿ ಮೇಲ್ತೊಂಡಗೆ ಫಿಕ್ಸ್ ಮಾಡ್ತಾರೆ ಸರ್. ಉದಾಹರಣೆಗೆ ಈಗ ಮರವನ್ನ ಕೆತ್ತನೆ ಮಾಡಿ ಜೋಡಿಸ್ತಾರೆ ಸರ್. ಉಡ್ಡನ್ನ ಅರ್ತಿ ಇಂಟರ್ಲಾಕ್ ಲಾಕ್ ಸಿಸ್ಟಮ್ ಮಾಡಿ ಕೆಳಗಡೆ ಕೆತ್ತನೆ ಮಾಡಿ ಸರ್ ಮೇಲ್ತೊಂಡೋಗಿ ಲಾಕ್ ಮಾಡಿ ನೋಡಿ ಸರ್. ಸರ್, ಹಾಗೆ ನೆಕ್ಸ್ಟ್ ನೋಡಿ ಗಂಡು ವಿಗ್ರಹ, ಮೀಸೆ ಇದೆ, ಘಟ ಕೊಡದೆ, ಡೋಲು ಕೂಡ ಬರ್ತಾನೆ ಗಂಡು ವಿಗ್ರಹ ಸರ್. ಕೆಳಗಡೆ ಶಿವ ಪಾರ್ವತಿ ವಿಗ್ರಹ ಇದೆ, ಪಕ್ಕದಲ್ಲಿ ವಿಷ್ಣು ವಿಗ್ರಹ ಇದೆ, ಕೊನೆ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಕುಳಿತರೆ, ಕೆಳಗಡೆ ವಿಷ್ಣು ವಾಹನ ಚಿಕ್ಕಾಗಿ ಗರುಡ. ಸರ್, ನಾವಿಲ್ಲಿ ವಿಷ್ಣು ವಾಹನ ಗರುಡ ನೋಡಿದ್ವಿ ಸರ್. ನೆಕ್ಸ್ಟ್ ನೀವು ಹಳೆಬೀಡ ನೋಡ್ಬೋದು, ಶಿವನ ವಾಹನ ದೊಡ್ಡದಾಗಿ ನೀವು 2 ನಂದಿ ನೋಡ್ಬೋದು ಸರ್. ಹಳೆಬೀಡಿನಲ್ಲಿ ಶಿವನ ವಾಹನ ನಂದಿದೆ, ಇಲ್ಲಿ ವಿಷ್ಣು ವಾಹನ ಚಿಕ್ಕಾಗಿ ಸರ್ ಗರುಡ ಕೂಡ ಮಾಡಿ ತೋರಿಸಿದ್ದಾರೆ ಸರ್. ಇಲ್ಲಿ ಸರ್, ಈ ಭಾಗದಲ್ಲಿ ದಶಕಂಠ ರಾವಣ ಇದೆ ನೋಡಿ ಸರ್. ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನೇ ಒತ್ತು ಬಿಡ್ತೀವಿ ನೋಡಿ ಸರ್. ಕಾಣಿಸ್ತಿದೆ ನೋಡಿ.
ಸರ್ ಇದೆಲ್ಲ ಇಡೀ ಕೈಲಾಸ ಪರ್ವತ ತಲೆ ಮೇಲೆ ಶಿವ ಪಾರ್ವತಿ ಕುಳಿತಿದ್ದಾರೆ. ಪಾದದ ಕೆಳಗಡೆ ಒಂದು ನಂದಿದೆ ನೋಡಿ ಸರ್, ಬಸವಣ್ಣ ಇದೆ ನೋಡಿ. ಮೇಲೆ ಶಿವ ಪಾರ್ವತಿ, ಕೆಳಗಡೆ ನಂದಿದೆ ನೋಡಿ ಸರ್. ಸೊ ನಾವೀಗೆಲ್ಲ ಮಹಡಿ ಮೇಲೆ ಕಟ್ತೀವಿ, ಬಿಲ್ಡಿಂಗ್ ಕಟ್ತೀವಿ ನೋಡಿ ಸರ್. ಹೌದು. ಫಸ್ಟ್ ಇಲ್ಲಿ ನೋಡಿ ಸರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಇನ್ನೊಂದ್ಸಲ ತೋರಿಸಿ ನೋಡಿ ಸರ್, ಫಸ್ಟ್ ಫ್ಲೋರ್, ಓಕೆ, ಸೆಕೆಂಡ್ ಫ್ಲೋರ್, ಓಕೆ, ಥರ್ಡ್ ಫ್ಲೋರ್. ಸರ್ ಬಿಲ್ಡಿಂಗ್ ಮನೆಗಳಲ್ಲಿ ಈಗ ಓಡಾಡಲಿಕ್ಕೆ ಬಾಲ್ಕನಿ ಬಿಡ್ತಾ ನೋಡಿ ಸರ್, ಪ್ಯಾಸೇಜ್ ಬಾಲ್ಕನಿ. ಸರ್ ಬಾಲ್ಕನಿ, ಪ್ಯಾಸೇಜ್ ಕೂಡ ನೋಡಿ. 900 ವರ್ಷದ ಹಿಂದೆ ಕೂಡ ಬಳಕೆಯಿತ್ತು ಬಾಲ್ಕನಿ. ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್, ಮಹಡಿ ಮೇಲೆ ಮಹಡಿ. ಸರ್ ಹಾಗೆ ಕೆಳಗಡೆ ನೋಡಿ, ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರ್. ಆನೆಯ ಸಾಲುಗಳು ಶಕ್ತಿಯ ಸಂಕೇತ, ಸಿಂಹದ ಸಾಲುಗಳು ಧೈರ್ಯದ ಸಂಕೇತ, ಕುದುರೆಗಳ ಸಾಲುಗಳು ವೇಗದ ಸಂಕೇತ. ಅಂದ್ರೆ ಆಗಿನ ಮಹಾರಾಜರು ಕೂಡ ಶಕ್ತಿವಂತರಾಯ್ತು, ಧೈರ್ಯವಂತರಾಯ್ತು, ವೇಗವಂತರು ಕೂಡ ಆಗಿದ್ರು. ಸಮಯ ವ್ಯರ್ಥ ಮಾಡದೆ ಹೆಚ್ಚು ಹೆಚ್ಚು ವಿಗ್ರಹನ ಕೆತ್ತನೆ ಮಾಡಿ ನಿಲ್ಲಿಸಿದ್ರು. ಶಕ್ತಿ, ಧೈರ್ಯ, ವೇಗ, ಸ್ಟ್ರೆಂತ್, ಕರೇಜ್ ಅಂಡ್ ಸ್ಪೀಡ್. ಓಕೆ. ಸೊ ಒಳಗಡೆದು ವಾಸುದೇವ ಮೂರ್ತಿ ಎಲ್ಲ ವಿಷ್ಣುನೇ ಸರ್. ಅದ ವಿಷ್ಣು ಸಹಸ್ರನಾಮದಲ್ಲ. ಕೆಳಗಡೆ ನೋಡಿ ಬರ್ದೆ ನೋಡಿ, ಕೆಳಗಡೆ ಹೊಸಗಣದಲ್ಲಿ ವಾಸುದೇವ ಮೂರ್ತಿ ನೋಡಿ ಸರ್ ಬರ್ತೀನಿ. ಇತ್ತೀಚೆಗೆ ಬರ್ಸಿ ಅವರ ಡಿಪ್ಲೊಮಾ ಮಾಡ್ಸಿ. ಈ ಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗೆದು ಕರಳನ್ನ ಆರೋಧರಿಸಿ ಸರ್. ಹೌದು ಸರ್, ಕಾಣಿಸ್ತೇನೆ ನೋಡಿ. ಹೊಟ್ಟೆ ಕರಳನ್ನು ಬಗೆದು ಆರವೈಧರಿಸಿದ್ರೆ ಅವನ ಕೋಪಕ್ಕೆ ಕಣ್ಣು ಗುಡ್ಡೆ ಸಹ ಹೊರಗ್ ಬಂದಿದೆ, ಮೂಗು ಕೂಡ 2 ಹೋಳಾಗಿದೆ. ನ್ಯಾಲಿಗೆ ನೋಡಿ ಸರ್, ಈ ಸೂಜಿ ಬರ್ತೀನಿ. ಹೌದು ಸರ್, ಅಷ್ಟೇ ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಹಿಂದೆ ಸರ್ ಫೋಟೋದ ವ್ಯವಸ್ಥೆ ಇರ್ಲಿಲ್ಲ, ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ ಸರ್. ಹಾಗೆ ಈ ಭಾಗದಲ್ಲಿ ಬ್ರಹ್ಮ ನೋಡಿ ಸರ್. ಸೊ 1 ಸೆಕೆಂಡ್ ಇಲ್ಲಿ ಗಣಪತಿ ಬಗ್ಗೆ ಹೌದಾ ಹೇಳಿ. ಯಾಕಂದ್ರೆ ಸದ್ಯಪ್ಪ ಆಯ್ತಾಯ್ತು ಸರ್, ಓಕೆ. ಗಣಪತಿ ಹೇಳ್ತೀನಿ ಸರ್. ನೋಡಿ, ಇದು ಅಷ್ಟಭುಜ ವಿನಾಯಕ. ಅಷ್ಟಭುಜ ಅಂದ್ರೆ 8 ಕೈ ಗಣೇಶ ಇಲಿಯ ಮೇಲೆ ನಾಟ್ಯ ಮಾಡ್ತಾ ನೋಡಿ ಸರ್. ಈ ಭಾಗದಲ್ಲಿ 4 ಕೈಗಳಿವೆ, ಈ ಭಾಗದಲ್ಲಿ 4 ಕೈಗಳಿವೆ ಸರ್. ಈ ಗಣೇಶನ ವಿಶೇಷಣ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ ಗೆಲ್ಲ ಎಕ್ಸಾಮ್ ನೋಡಿ ಸರ್. ಹೌದು. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಓದರು ಕೂಡ ಹಾಸ್ಪಿಟಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನ ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಕೆರೆ ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನಂದ್ರೆ ಎಕ್ಸಾಮ್ ಗಣೇಶ ಅಂತ ಕೂಡ ಹೇಳ್ತಾ ನೋಡಿ ಸರ್. ಎಕ್ಸಾಮ್ ಗಣೇಶ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮಾತ್ರ ಬೇಕು, ಬೇರೆ ಸಂದರ್ಭದಲ್ಲಿ ಸರ್ ಗಣೇಶ ಬೇಡ ಅಂತ ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡ್ಕೊಂಡು ಎಕ್ಸಾಮ್ ಗಣೇಶ, ವಿದ್ಯಾ ಗಣಪತಿ. ಓಕೆ ಸರ್ ಪಕ್ಕದಲ್ಲಿ ವಿಷ್ಣು ನೋಡಿ, 3ನೇ ಅವತಾರ ವರಾಹ ಸ್ವಾಮಿ. ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ. 3 ಅವತಾರ ವರಾಹ ಸ್ವಾಮಿ, ಇದು ಬ್ರಹ್ಮ ಸರ್. ಅಂದ್ರೆ ಸರ್ ಅದು ಹಿರಣ್ಯಾಕ್ಷನ ಸಂಹರಿಸ್ತಾರ, ಮೇಲಕ್ಕೆ ಭೂದೇವಿಯನ್ನ ಮೇಲಕ್ಕೆ ರಕ್ಷಣೆ ಮಾಡ್ತಾರದು. ಹೊರಕಲ್ ಮೇಲಕ್ಕೆ ಭೂಮಿ ಮೇಲೆ ಹತ್ತಿರದು ವರಾಹ ಸ್ವಾಮಿ. ಓಕೆ. ಸೊ ಇದು 3 ಹೆಡೆಡ್ ಬ್ರಹ್ಮ ವಿಷ್ಣು, ಅದು ಏನದ ಇನ್ನೊಂದ್ಸಲ ಹೇಳ್ರೆ ಸರ್. ಇದಾ ಅದು ಇದು ಸರ್ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಅಂದ್ರೆ ಸರ್ 4 ಮುಖ, ಆದ್ರ 3 ಮಾತ್ರ ಕಾಣಿಸುತ್ತೆ, ಹಿಂದೆ ಒಂದು ಮುಖ ಕೂಡ ಇದೆ ನೋಡಿ. ಚತುರ್ಮುಖ ಒಂದು 4 ಮುಖ ಸರ್. ಬ್ರಹ್ಮಗೆ 2 ಯಾವಾಗ್ಲೂ 3 ಇರ್ತಾವಲ್ಲ ರೀ ಸರ್? ಒಂದೇ ಬ್ರಹ್ಮ 4 ಇರ್ತಾವೆ. ಓಕೆ, ನನಗ ಅಷ್ಟೊಂದು ಐಡಿಯಾ ಇಲ್ಲ. ಸರ್ ಇಲ್ಲಿ ಬನ್ನಿ. ಅಲ್ಲೊಂದು ಶಿವ, ಅದೇನ್ರಿ? ಶಿವಲ್ಲ ಸರ್, ಅದು ವಿಷ್ಣುವಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳು ನೋಡಿ, ಆಯುಧಗಳು ಇದೆ. ಅದಕ್ಕೆ ತ್ರಿಮೂರ್ತಿ ನಾರಾಯಣ ಅಂತ ಹೇಳ್ತಾರೆ. ಕೆಳಗಡೆ ವಿಷ್ಣು ವಾಹನ ಚಿಕ್ಕಾಗಿ ಸರ್ ಗರುಡ ಕೂಡ ಮಾಡ್ತಾರೆ ಸರ್. ಮೇಲೆ ವಿಷ್ಣು, ಕೆಳಗಡೆ ವಿಷ್ಣು ವಾಹನ, ಅದಕ್ಕೆ ತ್ರಿಮೂರ್ತಿ ನಾರಾಯಣ ಅಂತ ಹೇಳ್ತಾರೆ ಸರ್. ಪಕ್ಕದಲ್ಲಿ ಸರ್ ಇದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಸಮರ್ಸ ನೋಡಿ. ಮಹಿಷಾಸುರ ಮರ್ದಿನಿ ಇದನ್ನ ಸಾಮಾನ್ಯ ಎಲ್ಲಾ ಕಡೆ ನೋಡಿರ್ತೀರ ಚಾಮುಂಡೇಶ್ವರಿ ವಿಗ್ರಹ. ಹೌದು. ಸರಿ ನೋಡಿ, ಈ ಭಾಗದಲ್ಲಿ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಾಗ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮನ್ನು ನೋಡಿ, ಆನೆ ಚರ್ಮನ್ನು ಸೀಳ್ಬಿಟ್ಟು ಒದ್ದಿಕೆ ಕೂತ್ಕೊಂಡಿ ನೋಡಿ ಸರ್. ಒಳಗಡೆ ಇದು ಆನೆ ಚರ್ಮ ಕೂಡ ಇದೆ ನೋಡಿ ಸರ್. ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ 2 ಆನೆಯ ಕಾಲುಗಳಿವೆ. ಶಿವನಿಗೆ 16 ಕೈಗಳಿವೆ. 16 ಕೈಗಳಲ್ಲೂ ಕೂಡ ಒಂದೊಂದು ಆಯುಧಗಳಿವೆ. ಇದಕ್ಕೆ ಗಜಾಸುರ ಮರ್ದನ ಹೇಳ್ತಾರೆ. ಕೆಳಗಡೆ ಸರ್ ಆನೆ ಮುಖ ಕೂಡ ನೋಡಿ, ಕಾಣಿಸಿದ್ಯಾ ಸರ್? ಪಕ್ಕದಲ್ಲಿ ನಾಗರಾಜ ನಾಗರಾಣಿ ಇಬ್ರು ಕೂಡ ದಂಪತಿಗಳು, ಸ್ನೇಕ್ಸ್. ನಾಗರಾಜ ನಾಗರಾಣಿ ಸರ್. ಹಾಗೆ ಚನ್ನಕೇಶವ ದೇವರಿಗೆ 2 ಜನ ಪತ್ನಿಯರು. ನಮ್ಮ ಎಡಭಾಗದಲ್ಲಿ ಶ್ರೀದೇವಿ ಗುಡಿ ಇದೆ ಸರ್. ಬಲಭಾಗದಲ್ಲಿ ಭೂದೇವಿ ಸರ್, ಅದು ಸೌಮ್ಯನಾಕಿ ಗುಡಿ. ಪಕ್ಕದಲ್ಲಿ ರಂಗನಾಕಿ ಗುಡಿ, ಶ್ರೀದೇವಿ ಮತ್ತು ಭೂದೇವಿ ಸರ್. ಹಿಂದೆ ಒಂದು ಕಲ್ಯಾಣ ಮಂಟಪ, ಸಾರಿ ಇಲ್ಲೊಂದು ಟೆಂಪಲ್ ಇದೆ ನೋಡಿ ಸರ್. ಅದು ವೀರ ನಾರಾಯಣ ದೇವಾಲಯ.
Okay. ಸರ್ ನೀವು ಗದಗಿನ ವೀರನಾರಾಯಣ ಟೆಂಪಲ್ ನೋಡಿದಿರಾ ಸರ್? ಇಲ್ಲ, ಫಸ್ಟ್ ಟೈಮ್. ಕೇಳಿತೀರಾ ಸುಮ್ಮನೆ? ಓಕೆ, ಇರೋಣ. ಅದು ಕೂಡ ವಿಷ್ಣು ಟೆಂಪಲ್. ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ, ಸಂಜೆ 7 ಗಂಟೆಗೆ ಪೂಜೆ ಆಗುತ್ತೆ. ಅದು ಕೂಡ ವಿಷ್ಣು ಟೆಂಪಲ್ ಸರ್, ವೀರ ನಾರಾಯಣ ದೇವಾಲಯ. ಓಕೆ, ಇದು ಶ್ರೀದೇವಿ ಟೆಂಪಲ್, ಇದು ಭೂದೇವಿ ಇವ್ರ ಪತ್ನಿ ಟೆಂಪಲ್. ಸರ್. 2 by 4. ಸೊ ಇದು ಸರ್, ಇದನ್ನು ವಿಷ್ಣುನ ಸೇಮ. ಎಲ್ಲ ವಿಷ್ಣು ಸರ್. ಏನಿದೆ ಅದು ಏನು ವಿಶೇಷ ಏನಿಲ್ಲ ಸರ್. ಶಂಖ ಚಕ್ರ ಗದಾ ಪದ್ಮ ಇದ್ರೆ ವಿಷ್ಣು ಸರ್. ತ್ರಿಶೂಲ ಡಮರುಗಳಿದ್ರೆ ಶಿವನ್. ಓಕೆ. ಇವಾಗ ಚೆನ್ನಕೇಶವ ಅಂದ್ರೆ ಶಿವನ ವಿಷ್ಣು? ಅಲ್ಲ, ವಿಷ್ಣು ಸರ್. ವಿಷ್ಣು. ಚೆನ್ನಕೇಶವ ಅಂದ್ರೆ ವಿಷ್ಣು. Okay. ಶಿವ ನಟರಾಜ ಅಂದ್ರೆ ಇದು ಶಿವನ್. ಓಕೆ. ಸರ್ ಇದು ಹೊಯ್ಸಳರ ಯಾವುದೇ ಗುಡಿಗಳು ನಕ್ಷತ್ರಾಕಾರದಲ್ಲಿ ಇರುತ್ತೆ ನೋಡಿ ಸರ್. ಸ್ಟಾರ್ ಶೇಪ್ ಇರುತ್ತೆ ನೋಡಿ ಓಕೆ. ಸರ್. ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ನಕ್ಷತ್ರಾಕಾರದಲ್ಲಿ ಸ್ಟಾರ್ ಶೇಪ್ ಇರುತ್ತೆ ನೋಡಿ ಓಕೆ. ಸರ್. ಮೇಲಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ನಕ್ಷತ್ರಾಕಾರದಲ್ಲಿ ಸರ್. ಹಾಗೆ ಕೆಳಭಾಗದಿಂದ ನೋಡಿದ್ರು ಕೂಡ ಈ ರೀತಿ ಮೂಲೆಗಳು ಎಡ್ಜಸ್ ಕಾಣಿಸಲ್ಲ, ಸ್ಟಾರ್ ಶೇಪ್ ಇದೆ ಓಕೆ. ಸರ್. ನೀವು ಎಲ್ಲೇ ನೋಡಿ ಸರ್, ಹೊಯ್ಸಳ ದೇವಾಲಯಗಳು ಈ ರೀತಿ ಸ್ಟಾರ್ ಶೇಪ್ ಅಲ್ಲಿ ಕಟ್ತಾ ಬರ್ತಾವ ನೋಡಿ ಸರ್. ಹಾಗೆ ನೋಡ್ತಾ ಬನ್ನಿ, ಮೂಲೆ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಸರ್. ಮೇಲಿರೋ ಮೂಲೆಗೂ ಕೆಳಗಡೆ ಮೂಲೆಗೂ ಮ್ಯಾಚ್ ಆಗುತ್ತೆ ನೋಡಿ. ಸ್ಟ್ರೈಟ್ ಇದೆ ನೋಡಿ ಸರ್, ಎಡ್ಜಸ್ ಸ್ಟ್ರೈಟ್ ಆಂಗಲ್ ಇದೆ ಓಕೆ. ಸರ್. ಹಾಗೆ ಈ ಭಾಗದಲ್ಲಿ ಮಾಡರ್ನ್ ಲೇಡಿ ಅಥವಾ ವಾಕಿಂಗ್ ಲೇಡಿ ಸರ್. ಆಕೆಗೆ ಅಜಂತ ಎಸ್ಟ್ ಅಲ್ಲಿದೆ ಸರ್. ಕಿವಿಯಲ್ಲಿ ಬೆಂಡು ಓಲೆ ಇದೆ. ಅವರ ಎಡಭಾಗ ಬಲಭಾಗದಲ್ಲಿ ಪುಟ್ಟ ದಾಸಿಯರು ಕರ್ಕೊಂಡು ವಾಕ್ ಹೊರಟೆ ನೋಡಿ ಸರ್. ಸರ್ ಆ ದಾಸಿ ಕೈಯಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ನೋಡಿ ಸರ್. ಅಲ್ಲಿ ಫಗ್ಗೋ ಅಥವಾ ಬುಲ್ಡಾಗ್ ಇರ್ಬೋದನ್ನ ವಡಾಫನ್ ಇರ್ಬೋದು ನೋಡಿ. ಮುಖ ನೋಡಿದ್ರೆ ಪಕ್ತರ ಕಾಣಿಸ್ತದೆ ನೋಡಿ, ಪಗ್ಗರ್ ಬದನ ವಾಕ್ ಹೊರಟಿದ್ದಾರೆ. ಎರಡೆಗೆಲಿ ಕೂಡ ಒಂದು ವ್ಯಾನಿಟಿ ಬ್ಯಾಗ್ ಇತ್ತಂತೆ ಸರ್. ಆ ವ್ಯಾನಿಟಿ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ಸರ್ ನಮ್ ಜನರು. ಓಕೆ. ಆ ಕಲ್ಲಿನ ವ್ಯಾನಿಟಿ ಬ್ಯಾಗ್ ದುಡ್ಡಿತ್ತನ, ಆ ವ್ಯಾನಿಟಿ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ಜನರು ಕಟ್ ಮಾಡಿ. ಸೊ ನಮ್ ಜನರ ಅಂದ್ರೆ ಮುಸ್ಲಿಮರು ದಾಳಿ ಮಾಡಿಲ್ಲ, ದಾಳಿ ಮಾಡಿಲ್ಲ. ಜನರಂದ್ರೆ ದೇವಸ್ಥಾನಕ್ಕೆಲ್ಲ ಮುಂಚೆ ಸೆಕ್ಯೂರಿಟಿ ಎಲ್ಲ ಜನರು ಮಾಡುವಂತದ್ದು ಅಷ್ಟೇ. ಓಕೆ. ಮುಸ್ಲಿಮ್ಸ್ ಆಗ್ಲಿ ಮೊಘಲ್ಸ್ ಆಗ್ಲಿ ಯಾರು ಮಾಡಿಲ್ಲ ಸರ್. ಓಕೆ. ಅಂದ್ರೆ ಈ ಟೆಂಪಲ್ ಮೇಲೆ ಯಾರು ಮುಸ್ಲಿಂ ಇಲ್ಲ, ದಾಳಿ ಮಾಡಿಲ್ಲ ಸರ್. ದಾಳಿ ಓಕೆ. ಸರ್ ಇದು ವಿಷ್ಣು ಪರಮಾತ್ಮನ ಪದ್ಮಪಾದ. ಓಕೆ ಸರ್. ನೀವು ಬಂದಂತ ಸಂದರ್ಭದಲ್ಲಿ ಅಭಿಷೇಕ ಸಿಗ್ದಿರ್ಬೋದು, ಈ ದರ್ಶನ ಸಿಗ್ದಿರ್ಬೋದು. ಕೆಲವು ಟೈಮಲ್ಲಿ ಸರ್ ಈ ಗರ್ಭಗುಡಿ ಕ್ಲೋಸ್ ಇರುತ್ತಲ್ಲ, ಅವಾಗ ಈ ಪಾದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗುದು. ಓಕೆ. ಪದ್ಮಪಾದ ಸರ್. ಸರ್ ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಎರಡನೇ ವಿಗ್ರಹ ಅರ್ಜುನ ವಿಗ್ರಹ ಇದೆ ಸರ್. ಸರ್ ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗಡೆ ಎಣ್ಣೆ ಬಳ್ಳಿ ನೋಡ್ಕೊಂಡು ಮೀನಿ ಕಣ್ಣಿಗೆ ಬಾಣ ಬಿಟ್ಟೆ ನೋಡಿ ಸರ್. ಆ ಬಾಣ ಕೂಡ ಮೀನಿ ಕಣ್ಣಲ್ಲಿ ತಾಗಿದೆ. ಅವರ ಎಡಗೈಯಲ್ಲಿ ಒಂದು ಬಿಲ್ಲಿತ್ತಂತೆ ಸರ್. ಆ ಬಿಲ್ಲಿನ ಆ ಕಲ್ಲಿನ ತಂತಿಯನ್ನ ರೀತಿ ಕುಟ್ಟಿದ್ರೆ ಸಪ್ತ ಸ್ವರ ಬರ್ತೈತಂತೆ, 7 ಸ್ವರಗಳು. ಓಕೆ. ಸಾರಿ ಗ ಮ ಪದನಿಸ್ ಅಂತ ಸಪ್ತ ಸ್ವರ ಬರ್ತಂತ ಜನ ಮೇಲ್ಬಿಟ್ಟು ಕುಟ್ಟಿ ಅರ್ಜುನ ವಿಗ್ರಹ ಹಾಳಾಗೋಗಿದೆ ಸರ್. ಈಗಲೂ ಕೂಡ ನೀವು ನೋಡಿರ್ಬೋದು ಅನ್ಸುತ್ತೆ, ಹಂಪಿ ದೇವಳದಲ್ಲಿ ವಿಜಯ ವಿಠಲ ಟೆಂಪಲ್ ನಲ್ಲಿ ಒಂದೊಂದು ಕಂಬದಲ್ಲೂ ಕೂಡ ಒಂದೊಂದು ಸ್ವರ ಕೂಡ ಬರ್ತಂತ. ಅಲ್ಲಿಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲ ಸರ್. ಹಂಪಿಲಿ ನೀವು ಇವಾಗೆಲ್ಲ ಅದು ಸ್ಟಾಪ್ ಮಾಡಿದ್ದಾರೆ ಸರ್. ಈಗ ಮುಟ್ಟೆ ಬಿಡಲ್ಲ. ಇವ್ರಣ ಶಿಲಾಬಾಲಿಕೆ ಮತ್ತೆ ಶಿಲಾಬಾಲಿಕೆ ಪ್ರಾರಂಭ ಸರ್. ಅವಧಿ ಎಕ್ಸ್ಪ್ಲೇನ್ ಇಲ್ಲ, ಬರೀ ಸರ್ ಅಷ್ಟೇ. ಮತ್ತೆ ಇಲ್ಲಿಂದ ಪ್ರಾರಂಭ ಆಗ ಸರ್. ಸರ್ ಆಗಿಲ್ ನೋಡಿ ಸರ್. ಹಾಗೆ ನೆಕ್ಸ್ಟ್ ಮೇಲೆ ಮಧ್ಯ ಭಾಗದಲ್ಲಿ ಜಯ ನಿಷೇಧ ಸರ್. ಅವರ ಎಡ ಭಾಗದಲ್ಲಿ ಒಬ್ಳು ಪುಟ್ಟ ದಾಸಿ ಬೇಟೆಯನ್ನು ಮುಗಿಸಿ ಜಿಮ್ಕೆಯನ್ನು ಒತ್ತು ನಿಂತಿರೋಣ ಸರ್. ಸೊ ಅಂದ್ರೆ ಹೆಣ್ಮಕ್ಳು ಬೇಟೆ ಒಂದೇ ಬೇಟೆ ಆಡುವ ಪದ್ಧತಿ ಕೂಡ ಇತ್ತು. ಜಿಮ್ಕೆ, ಮಲ, ಪ್ರಾಣಿ, ಪಕ್ಷಿ ತರ್ತಾ ಇದ್ರು ಸರ್. ಬೇಟೆಯನ್ನು ಕೂಡ ಆಡುವ ಪದ್ಧತಿ ಇತ್ತು. ಹಿಂದೆ ಬೇಟೆಯನ್ನು ಕೂಡ ಆಡ್ತಿದ್ರು ಸರ್. ಅವರ ಬಲಭಾಗದಲ್ಲಿ ಒಬ್ಳು ಪುಟ್ಟ ದಾಸಿಗೆ ಕಾಲಿಗೆ ಮುಳ್ಳು ಚುಚ್ಚಿದೆ ಸರ್. ಇನ್ನೊಬ್ಳು ದಾಸಿ ಆ ಕಾಲಿನ ಮುಳ್ಳನ್ನೇ ತೆಗಿತಾರೆ, ಕಾಣಿಸಿದ್ಯಾ ಸರ್? ಅದಕ್ಕೊಂದು ಗಾದೆ ಕೊಡಿದೆ ನೋಡಿ, ಹಾಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೊಂಡು ಮಂಡುಗುದಲಿ. ನಾಯಿಗಳಿದ್ರೆ ನಾಯಿ ತನ್ನ ಬಾಲಕ್ಕೆ ಬಿಡ್ತಾ PA to PA. ದಾಸಿ ದಾಸಿ ನೋಡಿ ಸರ್. ಓಕೆ ಸರ್ ನೋಡಿ, ಅವಳಿಗೆ ಒಬ್ಳು ದಾಸಿ, ಅವಳಿಗೆ ಇನ್ನೊಬ್ಳು ದಾಸ್, PA to PA. ದಾಸಿಗೆ ದಾಸಿ ಸರ್. ಇಲ್ಲಿ ಬನ್ನಿ ಸರ್. ಹಾಗೆ ಈ ಭಾಗದಲ್ಲಿ ಭಸ್ಮಾಸುರ ಮೋಹಿನಿ ಸರ್. ನಿಮಗೆ ಮೋಹಿನಿ ಭಸ್ಮಾಸುರ ಗೊತ್ತಿರ್ಬೇಕು ಅನ್ಸುತ್ತೆ ಸರ್. ಆಕೆ ತಲೆ ಮೇಲೆ ರೀತಿ ಬಲಗೈ ಇಟ್ಕೊಂಡ ನೋಡಿ ಸರ್. ಸರ್ ಆ ಬಲಗೈನ ಆ ಕಿರು ಬೆರಳಿದೆಯಲ್ಲ, ಆ ಬೆರಳ ಮೇಲೆ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಆ ನೀರಿನ ಹನಿ ಕೂಡ ನೋಡ್ತಾ ಬನ್ನಿ ಸರ್. ಇರ್ಬಿಡ್ತಂದ್ರೆ ಅವರ ಮೂಗಿನ ತುದಿಗೆ ಬಿದ್ದು, ಎಡ ಸೆನೆಗೆ ಬಿದ್ದು, ಎಡಗೈ ಹೆಬ್ಬೆರಳ ತುದಿಗೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ತುದಿಗೆ ಬಿದ್ದು ಕೆಳಗೆ ಪಾಸ್ ಆಗುತ್ತೆ. ಅಷ್ಟುವರೆಗೆ ಆ ಸ್ಟ್ರೈಟ್ ಅಂಗಸ್ ಮಾಡಿ ನೋಡಿ ಸರ್. ಈಗಲೂ ಕೂಡ ಒಂದು ಡ್ರಾಪ್ ನೀರ್ ಹಾಕಿದ್ರೆ ಅಷ್ಟೇ ಸರಳವಾಗಿ ಬೀಳುತ್ತೆ. ಅಂದ್ರೆ ಆಗಿನ ಶಿಲ್ಪಿಗಳಿಗೆ ಜಾಮಿಟ್ರಿ ಕೂಡ ಗೊತ್ತಿತ್ತು, ರೇಖಾ ಗಣಿತ ಅಷ್ಟೇ ಪರ್ಫೆಕ್ಟ್ ಆಗಿ ಒಂದೇ ಆಂಗಲ್ ಮಾಡ್ಯಾರ ಸರ್. ಪರ್ಫೆಕ್ಟ್ ಮಾಡಿ. ಈ ಸೆಂಟರ್ ಒಂದ್ಸಲ ಇದು ಶಿವಂದ ಸರ್. ಇದು ಸೆಂಟ್ರಲ್ಲಿ ವಿಷ್ಣು ವಾಹನ ಗರುಡ, ಮೇಲೆ ವಿಷ್ಣು,
ಇದು ಮಕರ ಪ್ರಾಣಿ ಅಂತ ಹೇಳಿದ್ನಲ್ಲ ಸರ್, ಅಲ್ಲಿ ಮಕರ ಅಲ್ಲಿ Yes. ರಿಪೀಟ್ ಆಗಿದೆ ಸರ್. ಹಿಂದೆ ನೋಡಿದ ಫ್ರಂಟ್ ಅಲ್ಲಿ ನೋಡಿದಲ್ಲ, ಹೌದು. ಸೇಮ್ ಮಕರ 7 ಅನಿಮಲ್ಸ್ Seven animals. Okay. ರಿಪೀಟ್ ಆಗಿದೆ sir. ಹ್ಮ್. ಇದು ವಿಷ್ಣು, ಆ ಕಡೆಗೆ ಆನೆ ಎಲಿಫೆಂಟ್ ಅಷ್ಟೇ ಸರ್, ಅಷ್ಟೇ ಓಕೆ ಅಷ್ಟೇ. Okay. ಗರುಡ ಸೇಮ್ ಅಲ್ಲಿ ನೋಡಿದಾರೆ ಸರ್, ಅದು ವಿಷ್ಣು. ಇದ್ರಲ್ಲ ಮಕರ ಪ್ರಾಣಿ, ಇದು ಸೇವಕ್ಕೆ ಓಕೆ. ಈ ವೆಸ್ ಲೇಯರ್ ಬಾಗಲವರ್ ಸರ್. 3 ದ್ವಾರ ಸರ್. ದ್ವಾರ ಇಲ್ಲ, ಹಿಂಗ್ ಲೇಯರ್ ಲೇಯರ್ ಅದೆಲ್ಲ ಸರ್ ಏನು ನೋಡಿ ಸರ್, ಸರ್ ಎಲ್ಲ ಫುಲ್ ಕೆಳಗಡೆ ಫುಲ್ ಹನ್ನೊಂದು ಲೇಯರ್ ಇದೆ ಸರ್. ಓಕೆ ರಾಮಣ ಮಹರ್ತ, ವಯಸ್ಸು ಮ್ಯೂಸಿಷಿಯನ್ಸ್, ಹೇರ್ ಸ್ಟೈಲ್ಸ್ ಗಳು, ಓಕೆ. ಆಮೇಲೆ ಎಲಿಫೆಂಟ್ ಸಾಲುಗಳು ಎಲ್ಲ ತುಂಬಾ ಇದೆ ಸರ್. ಓಕೆ. ಇದು ವಿಷ್ಣುವಿನ ದ್ವಾರಪಾಲಕರೇನ್ರಿ ಇವ್ರು? 4 ಜನ ಇಲ್ಲ ಇಲ್ಲ 2 ಜನ ಸರ್, ಜಯ ಅಂಡ್ ವಿಜಯ ದ್ವಾರಪಾಲಕರು. ಓಕೆ. ಮತ್ತೆ ಇದು ರತಿ ಮನ್ಮಥರು ಸರ್, ರತಿ ಮನ್ಮಥ. ಓಕೆ. ಬನ್ನಿ ಸರ್. ಸರ್ ಆಗಿ ನೋಡಿ, ಇಲ್ಲಿ ಬನ್ನಿ ಮ್ಹೂ. ಸರ್. ಸೆಂಟ್ರಲ್ಲಿ ವಿಷ್ಣು ಪರಮಾತ್ಮ ಸರ್ ಆದಿಶೇಷನ ಮೇಲೆ ಮಲಗಿ ನೋಡಿ ಸರ್. ಹೌದು. ಸರ್ ಆತನ ನಾಭಿ ಮೇಲೆ, ನಾಭಿ ಅಂದ್ರೆ ಪೊಕ್ಕಳದ ಮೇಲೆ ಬ್ರಹ್ಮ ಕೂಡ ಸೃಷ್ಟಿ ಇದೆ ನೋಡಿ. ಕಮಲದ ಹೂವಿನ ಮೇಲೆ ಬ್ರಹ್ಮ ಲೋಟಸ್ ಮೇಲೆ, ತನ್ನ ಪತ್ನಿ ಸರ್ ಲಕ್ಷ್ಮೀ ದೇವಿ ಸರ್ ಪಾದ ಸೇವೆ ಮಾಡುತ್ತ, ಲಕ್ಷ್ಮೀ ದೇವಿ ಪಾದ ಸೇವೆ ಮಾಡುತ್ತದ್ದು ಸರ್. ಈ ಭಾಗದಲ್ಲಿ ಗುರು ಶಿಷ್ಯ ನರ್ತನ, ಗುರುಗಳು ಸ್ಟೂಡೆಂಟ್ಸ್ ಗೆ ಭರತನಾಟ್ಯವನ್ನ ಹೇಳ್ಕೊಡ್ತಾರೆ ಸರ್, ಟೀಚಿಂಗ್ ಮಾಡ್ತಾರೆ ನೋಡಿ. ಓಕೆ. ಗುರು ಶಿಷ್ಯ ನರ್ತನ ಸರ್. ಈ ಭಾಗದಲ್ಲಿ ಶಕುನ ಶಾರದ ಕೈಯಲ್ಲಿ ಹಸ್ತರೇಖೆ ಗೆರೆ ಇದೆ ನೋಡಿ ಸರ್. ಹಸ್ತರೇಖೆ ಕೊಂಡು ಶಾಸ್ತ್ರ ಹೇಳುವಂತ ಭವಿಷ್ಯ ಹೇಳ್ತಾರೆ ನೋಡಿ ಸರ್, ಜ್ಯೋತಿಷ್ಯ ಸರ್. ಕೈಯಲ್ಲಿ ರೇಖೆ ಇದೆ, ಹಸ್ತರೇಖೆ, ಫಾರ್ಮಿಸ್ಟ್ರಿ ಸರ್. ಹಾಗೆ ನೆಕ್ಸ್ಟ್ ಮೂಲೆಯಲ್ಲಿ ಪಂಕ ನೃತ್ಯಕ್ಕೆ ಭರತನಾಟ್ಯವನ್ನ ಮುಗಿಸಿ ಟಯರ್ಡ್ ಆದಲ್ಲ ಸರ್, ಸುಸ್ತಾದ ನೋಡಿ. ಅವ್ರ ಎಡಗೈಲಿ ಒಂದು ಅಲ್ಲ ಸಾರಿ, ಅವ್ರ ಬಲಗೈಲಿ ಒಂದು ಬೀಸಣಿ ಇದೆ ಸರ್, ಕೈಲಿ ಒಂದು ಫ್ಯಾನ್ ಇದೆ ಬೀಸಣಿಗೆ ಸರ್. ರೀತಿ ಗಾಳಿ ಬೀಸ್ಕೊಂತಾರೆ, ಮುಖ ಕೂಡ ಬೇಸರ ಭಾವದ ಮುಖದ ಎಕ್ಸ್ಪ್ರೆಷನ್ ನೋಡಿ ಸರ್. ಓಕೆ. ಸುಸ್ತದಿರುತ್ತೆ, ಟಾರ್ಡರ್ ಕೆಲವು, ಕೈಲಿ ಒಂದು ಫ್ಯಾನ್ ಇದೆ ಬೀಸಣಿಗೆ ಸರ್. ಈ ಭಾಗದಲ್ಲಿ ನಾಗವೀಣೆ, ಅವ್ರ ಎಡಗೈಯಲ್ಲಿ ಒಂದು ವೀಣೆ ನೋಡಿ ಸರ್. ಆ ವೀಣೆಯ ತುದಿಯ ಭಾಗ ನೋಡ್ತಾ ಮನೆಗೆಲ್ಲ ಹಾವಿನಣೆ ಬರ್ತಾ ನೋಡಿ ಸರ್. ಹಾವಿನಣೆ ಮೊದಲು ಅದಕ್ಕೆ ಭರತನಾಟ್ಯ ಮಾಡಬೇಕಾದ್ರೆ ಅವ್ರ ಎಡಗಾಲಿನ ಬೆರಳು ಪೀಠಕ್ಕೆ ಸ್ಪರ್ಶವಾಗಿಲ್ಲ ಸರ್, ಪೀಠಕ್ಕೆ ಬೆರಳು ಸರ್ ಟಚ್ ಆಗಿಲ್ಲ ಸರ್, ತಾಗಿಲ್ಲ. ಆ ರೀತಿ ಅರ್ಥ ಮಾಡ್ತಾಳೆ, ಯಾವ ರೀತಿ ಭರತನಾಟ್ಯ ಮಾಡೋ ದೃಶ್ಯ ಸರ್. ಹಾಗೆ ಇಲ್ಲೊಂದು ಸ್ಕ್ರಿಪ್ಟ್ ಇದೆ ಸರ್ ನೋಡಿ, ಬನ್ನಿ ತೋರಿಸ್ತೀನಿ. ತುಂಬಾ ಹಳೆಗಣದಲ್ಲಿ ಬರ್ತಿದ್ದಾರೆ. ಅಂದ್ರೆ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಾರಲ್ಲ, ಡೊನೇಷನ್ ಕೊಟ್ಟಿರ್ತಾರೆ ದಾನಿಗಳ ಶಾಸನಗಳು ಸರ್. ಕೆಲವೊಂದೊಂದು ಓದ್ಬೋದು, ಕೆಲವೊಂದು ಓದ್ಲಿಕ್ಕಲ್ಲ, ತುಂಬಾ ಹಳೆಗಣ ಬರ್ತಾರೆ ನೋಡಿ ಸರ್. ಹಾಗೆ ಓದ್ತೀನಿ ನೋಡಿ ಸರ್ ಸ್ವಲ್ಪ ಸರ್. ಹಾಗೆ ನೋಡ್ತಾ ಬನ್ನಿ. ಶುಭಮಸ್ತು, ಸ್ವಸ್ತಿಶಿ, ವಿಜಯ ಬುದಿಯ ಶಾಲಿವಾನ ಶಕವಾನರುಗಳು 1629ರಲ್ಲಿ ಸರೋಜಿತ ಸಂವತ್ಸರದ ಶ್ರೀ ಚನ್ನಿಗ್ರಾಯ ಬೇಲೂರ ಚನ್ನಿಗ್ರಾಯ ಸ್ವಾಮಿ ಸನ್ನಿಧಿಯಲ್ಲಿ ಅಂತ ಸ್ವಲ್ಪ ಓದ್ಬೋದು ನೋಡಿ ಸರ್. ಸರ್ ಕೆಲವೊಂದು ಓದ್ಬೋದು, ಕೆಲವೊಂದು ಓದ್ಲಿಕ್ಕ, ತುಂಬಾ ಹಳೆಗಣದಲ್ಲಿ ಬರ್ತಿದೆ ಸರ್ ನೋಡಿ. ಅಂದ್ರೆ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಈ ಭೂಮಿ ಜಾಗ ಸರ್ ಡೊನೇಷನ್ ಕೊಟ್ಟಿರ್ತಲ್ಲ, ಡೊನೇಷನ್ ಕೊಟ್ಟಂತ ದಾನಿಗಳ ಶಾಸನಗಳು. ಓಕೆ ಸರ್. ಹಾಗೆ ನೋಡಿ ವಾಸ್ತು ಪ್ರಕಾರವಾಗಿ ಇಲ್ಲಿ ಬನ್ನಿ ಸರ್. ಸರ್ ವಾಸ್ತು ಪ್ರಕಾರವಾಗಿ ಈಶಾನ್ಯ ಮೂಲಲ್ಲಿ ಪುಷ್ಕರಣಿ ಇದೆ ಸರ್, ಕಲ್ಯಾಣ ಇದೆ. ಓಕೆ. ಅಲ್ಲಿ ಕಲ್ಯಾಣ ಕಲ್ಯಾಣಿ ಸರ್, ಜನ ಇದಾರಲ್ಲ ಅದೇ ಕಲ್ಯಾಣಿ ಪುಷ್ಕರಣಿ. ಆ ಬಾವಿ ಕಡೆ ಸುಮಾರು 46 ಅಡಿ ಆಳೆದೆ, ಬಾವಿಯಲ್ಲಿ ನೀರಿದೆ ಸರ್. ಉದಾಹರಣೆಗೆ ನೀವು ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಸರ್, ಹಿಂದೆ ಹುಷಾರು, ವಿಡಿಯೋ ಮಾಡ್ತಾ ಹಿಂದೆ ಹೋಗ್ಬೇಡಿ, ಸುಮಾರು ಜನ ಬಿದ್ದಿದ್ದಾರೆ ಸರ್. ವಾಸ್ತು ಪ್ರಕಾರವಾಗಿ ನೀವು ಮನೆ ಕಟ್ಟಬೇಕಾದ್ರೆ ಸಂಪು ಅಥವಾ ನೀರಿನ ಟ್ಯಾಂಕ್ ಅಂತ ಮಾಡ್ತಾರೆ ಸರ್. ಆ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಪುಷ್ಕರಣಿ ಸರ್, ಇದು ನಾರ್ತ್ ಈಸ್ಟ್. ಓಕೆ. ಪುಷ್ಕರಣಿ ಇದೆ, ಬಾವಿಯಲ್ಲಿ ನೀರಿದೆ ಸರ್. ಸರ್ ಹಾಗೆ ನೋಡಿ ಈಸ್ಟ್ ಪ್ಲೇಸ್ ಅಲ್ಲಿ ದೊಡ್ಡದಾದ ಗೋಪುರ ನೋಡಿ ಸರ್. ಹೇಳಿ ಸರ್. ಇದು ಕಟ್ಬೇಕಾದ್ರ ಬಾವಿ ಇರುತ್ತೆ ಅಂತ ನೀವ್ ಹೇಳ್ತಾ ಸರ್. ಅಂದ್ರೆ ವಾಸ್ತು ಪ್ರಕಾರ ಟೆಂಪಲ್ ಕೂಡ ವಾಸ್ತು ಪ್ರಕಾರ ಮಾಡೋದು. ಓಕೆ. ಇಲ್ಲ, ಅರ್ಥ ಆಯ್ತು. ಕಟ್ಬೇಕಾದ್ರೆ ಬಾವಿ ಮಾಡಿದಾರಂತ. ಹೌದು, ಇದು ಗುಡಿಗಳು ಕಟ್ಬೇಕಾದ್ರೆ ಮಣ್ಣಿಂದ ನೀರಿಂದ ಅವಶ್ಯಕತೆ ಇರಲಿಲ್ಲ ಸರ್. ಅಂದ್ರೆ ಅದೇಂತ ಅಂದ್ರೆ ದೇವಸ್ಥಾನ ವಾಸ್ತು ಪ್ರಕಾರವಾಗಿ ಮಾಡೋದು. ಈಗ ನಾವು ಮನೆ ಕಟ್ಬೇಕಾದ್ರೆ ವಾಸ್ತು ಪ್ರಕಾರ ಅಂತಾರೆ, ಅರ್ಥದಲ್ಲಿ ದೇವಸ್ಥಾನ ಕೂಡ ಅಂದ್ರೆ ವಾಸ್ತು ಪ್ರಕಾರ 900 ವರ್ಷದ ಹಿಂದೆ ಕೂಡ ಇತ್ತು. ಓಕೆ. ಅಂದ್ರೆ ಅದನ್ನ ವಾಸ್ತು ಪ್ರಕಾರ ಮಾಡೋದಷ್ಟೇ. ಓಕೆ. ಇಲ್ಲಿ ನನ್ಗೆ ಗೊತ್ತಿರೋ ಮಾಹಿತಿ ಒಳಗ ಗುಡಿ ಒಳಗ್ ಹೋಗ್ಬೇಕು ಅಂದ್ರೆ ಕಾಲ್ ತಕೊಂಡು ಹಿಂಗ್ ಹೋಗ್ಬೇಕಲ್ಲ ಸರ್. ಅದೆಲ್ಲ ಸರ್ ಅಂದ್ರೆ ಆತರ ಕಲ್ಯಾಣ ಅಂದ್ರೆ ಬಿಟ್ಟಾದ್ರೆ ಕಾಲ್ ತಗೊಂಡು ಅಂದ್ರೆ ನಮ್ಮೊಂದು ಸಂಪ್ರದಾಯ ಸರ್, ಗೊತ್ತಿತ್ತು. ಅದು ನಮ್ಮ ಸಂಪ್ರದಾಯ. ಕಾಲು ರೊಕ್ಕ ಬಿಟ್ಟು ತಲೆ ಮೇಲೆ ನೀರ್ ಹಾಕೊಂಡು ಒಳಗಡೆ ಒಂದು ನಾವು ಮನೆಯಲ್ಲಿ ಸ್ನಾನ ಮುಗಿಸ್ಕೊಂಡೆಲ್ಲ ಹೋಗ್ಬೇಕು ಅನ್ನೋ ಒಂದು ಅದರ ಪದ್ಧತಿ ಇದೆ ಸರ್. ಅದಂದ್ರೆ ಏನಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಇದು ನಾಗರಿಕತೆ, ಅದು ಅಲ್ಲ ಒಂದು ಇದು ನೀವು ಹೇಳಿದ್ ಒಪ್ಕೊಂಡೆ ಸರ್. ಅದೇ ಇದು ಆತರ ವಾಸ್ತು ಪ್ರಕಾರ ಅಲ್ಲ, ಅಂದ್ರೆ ದೇವಸ್ಥಾನ ವಾಸ್ತು ಪ್ರಕಾರ ಅಷ್ಟೇ. ಈಗಲೂ ಕೂಡ ಮನೆ ಕಟ್ಬೇಕಾರೆ ಎತ್ತೊಂದು ಒಬ್ರು ವಾಸ್ತು ಪ್ರಕಾರ ಮಾಡೋದು. ಹೌದೌದು. ಆಗ್ನೇ ಮನೆ ಈ ತರ ಇರ್ಬೇಕು ನೋಡಿ ಸರ್. ಅದು ಆಗ್ನೇ ಮನೆ ಸರ್. ಪಾಕಶಾಲೆ ಅಡಿಗೆ ಮನೆ ಅಂದ್ರೆ ಆಗ್ನೇ ಮನೆ ಕಿಚನ್ ರೂಮ್. ಆಗ್ನೇ ಮನೆ ಪಾಕಶಾಲೆ ಅಡಿಗೆ ಮನೆ. ಸರ್ ನೋಡಿ ಹೊಗೆ ಹೋಗ್ಲಿಕ್ಕೆ ಹೊಗೆ ಗೂಡಿದೆ ಸರ್ ನೋಡಿ, ಕಾಣಿಸ್ತದೆ ನೋಡಿ ಸರ್. ಈಗಲೂ ದೇವರ ನೈವೇದ್ಯಕ್ಕಲ್ಲ ಅಲ್ಲೇ ಪ್ರಸಾದನ ಮಾಡೋದು. ಇವಾಗ್ಲೂ ಮಾಡ್ತಾರೆ ಸರ್ ನೋಡಿ. ಕಟ್ಕೆಂದ ಸೌದಿ ನೋಡಿ, ಕಟ್ಕೆಂದ ಈಗಲೂ ಮಾಡ್ತಾರೆ ಸರ್. ಗೋಪುರ ಅಂದ್ರೆ ಗೋ ಅಂದ್ರೆ ಹಸು, ಹಿಂದೂಗಳಿಗೆ ಒಂದು ಶ್ರೇಷ್ಠವಾದ ಪ್ರಾಣಿ ಹಸು. ಪುರ ಅಂದ್ರೆ ಒಂದು ಊರು ಅಥವಾ ಸ್ಥಳ, ಗ್ರಾಮ ಕೂಡ ಗೋಪುರ. ಹಸುವಿನ ಕೊಂಬು ಬರ್ತಲ್ಲ, ಆ ರೀತಿ ರಾಜ್ಯ ಗೋಪುರ ಮಾಡಿರೋ ಗೋಪುರ ಎಲ್ಲ ವಿಜಯನಗರ ಕಾಲದ್ದು ಸರ್, ಹಂಪಿ.
ಸರ್ ನೀವು ನೋಡಿರ್ತೀರ ಸಾಮಾನ್ಯ ಹಂಪಿ ವಿರೂಪಾಕ್ಷ ಟೆಂಪಲ್ ಇದೆಲ್ಲ ಟೈಮಲ್ಲಿ ರಾಜ್ಯ ಗೋಪುರ ಮಾಡಿದ್ರೆ ಗೋಪುರ ಅಲ್ಲ 16ನೇ ಶತಮಾನ, ದೇವಸ್ಥಾನ ಎಲ್ಲ 12ನೇ ಶತಮಾನ. ದೇವಸ್ಥಾನಕ್ಕೂ ಗೋಪುರಕ್ಕೂ 300 ವರ್ಷ ಡಿಫ್ರೆನ್ಸ್. ಓಕೆ ಸರ್ ಕೆಳಗಡೆ ಗಟ್ಟಿ ಕಲ್ಲು, ಮೇಲೆಲ್ಲ ಇಟ್ಕೆ ಗಾರೆಗಚ್ಚ ಗೋಪುರ ಎಲ್ಲ ವಿಜಯನಗರ ಡೈನಾಸ್ಟಿ. ಸರ್ ಇದು ಹೊಯ್ಸಳ, ಇದು ವಿಜಯನಗರ. ಓಕೆ, ಮೊದಲು ಹೊಯ್ಸಳದವ್ರು ಬಂದ್ರ ವಿಜಯನಗರ? ಫಸ್ಟ್ ಹೊಯ್ಸಳ, ನಂತರ ವಿಜಯನಗರ. ಓಕೆ ಸರ್ ಗೋಪುರ ಎಲ್ಲ 16ನೇ ಶತಮಾನ, ದೇವಸ್ಥಾನ ಎಲ್ಲ 12ನೇ ಶತಮಾನ. ಓಕೆ. ಸೊ ಇದಕ್ಕೆ ಶಿಲ್ಪಕಲೆಯ ತವರೂರು ಅಂತ ಹೇಳ್ತಾರಲ್ಲ? ಬೇಲೂರು. ಹೌದು ಸರ್, ಶಿಲ್ಪಕಲೆ ತವರು ಅಂದ್ರೆ ಇದೆ ಬೇಲೂರು. ಓಕೆ. ಸರ್ ಇನ್ನೊಂದು ವಿಶೇಷ ಅಂದ್ರೆ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೆ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಮ್ಮದ ವಿಶೇಷ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ನೋಡೋಣ. ಓಕೆ. ಹೆಸರ ಪುಟ್ಟ ಇಷ್ಟ ಕ್ಲಾಸು ಸರ್ ಅವರು ಅಲ್ಲೇ. ಸರ್ ಒಳಗಡೆ 48 ಕಂಬಗಳಿವೆ, 48 ಫಿಲಸ್ ಇದೆ ನೋಡಿ. 48 ಕಂಬಗಳು ಕೂಡ ಕೆತ್ತನೆಲ್ಲ ಡಿಫ್ರೆಂಟ್ ಇದೆ ಸರ್, ವಿಭಿನ್ನವಾಗಿದೆ. ಸರ್ ಹಾಗೆ ನೋಡಿ, ಈ ಕಂಬ ಇದ್ದ ಹಾಗೆ ಸರ್ ಈ ಕಂಬ ಇಲ್ಲ, ಆ ಕಂಬ ಇಲ್ಲ, ಆ ಕಂಬ ಇಲ್ಲ, ಆ ಕಂಬ ಇಲ್ಲ. 48 ಫಿಲಸ್ ಕೂಡ ಎಲ್ಲ ಡಿಫ್ರೆಂಟ್ ಇದೆ ಸರ್. ಅದರಲ್ಲೂ ವಿಶೇಷ ಕಂಬಗಳಂದ್ರೆ ಒಂದು ಉಗ್ರ ನರಸಿಂಹ ಕಂಬ, ಎರಡನೆಯ ಕಂಬ ಮೋಹಿನಿ ಕಂಬ. ಸರ್ ಬನ್ನಿ, ಇಲ್ಲಿ ಮೊದಲನೆಯ ಕಂಬ ಉಗ್ರ ನರಸಿಂಹನ ಕಂಬ ಕೂಡ ನೆಲದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಸರ್ ಇದೇ ವಿಗ್ರಹನ ನಾನ್ ನಿಮಗೆ ಹೊರಗಡೆ ದೊಡ್ಡದಾಗಿ ತೋರಿಸಿದಲ್ಲಿ ತುಂಬಾ ಚಿಕ್ಕ ಇದೆ ಸರ್. ನಾವೀಗೇನು ಈ ಗುಡಿಯ ಸುತ್ತ ಹೊರಗಡೆ 42 ಶಿಲಾಬಲಕಿಯರು, ಬಹುತೇಕ ವಿಗ್ರಹ ನೋಡ್ತೀವಿ ಸರ್. ಈ ಗುಡಿಯ ಸುತ್ತ ಹೊರಗಡೆ ಏನೇನು ವಿಗ್ರಹ ನೋಡಿದ್ವಿ ಸರ್, ವಿಗ್ರಹನೆಲ್ಲ ಚಿಕ್ಕ ಚಿಕ್ಕದಾಗಿ ಇದೊಂದು ಕಂಬದಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಸರ್. ಸರ್ ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಂಬನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ದೇವಲದ ಇಂಡೆಕ್ಸ್. ಸರ್ ಹೊರಗಡೆ ನೋಡಿದಲ್ಲ ಆ ವಿಗ್ರಹನೆಲ್ಲ ಇದು ಕಂಬದಲ್ಲಿದೆ ಸರ್. ಈ ಕಂಬನ 300 ವರ್ಷದ ಹಿಂದೆ ಈ ಕಂಬ ಮೇಡಮ್, ಯಾಕಂದ್ರೆ ಅದು ಅಮ್ಮನವ್ರ ಗುಡಿಯಲ್ಲಿ ಇರುತ್ತೆ ಮೇಡಮ್, ಇಲ್ಲಿ ಇರಲ್ಲ ಸಾಮಾನ್ಯವಾಗಿ. ಅಲ್ಲ ಅಮ್ಮನವ್ರ ಗುಡಿ ಲಕ್ಷ್ಮೀ ಗುಡಿಯಲ್ಲಿ ಇರುತ್ತೆ, ಇದು ಕುಂಕುಮಲ್ಲಿ ಇರುತ್ತೆ, ಅಲ್ಲಿ ತಗೋಬಹುದು ಸರ್. ಈ ಕಂಬನ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದಿತ್ತು. ಈ ಕಂಬನ ನರಸಿಂಹನ ಕಂಬನ ಸರ್. ಈಗ ಯಾಕೆ ರೊಟೇಟ್ ಆಗಲ್ಲ ಅಂದ್ರೆ, ಈ ದೇವಾಲಯದ ಮೇಲೆ ಒಂದು ಗೋಪುರ ರೀತಿಯಲ್ಲಿ ಒಂದು ಶಿಖರ ಇತ್ತು. ಆ ಶಿಖರ ತುಂಬಾ ಮಳೆ ಗಾಳಿ ಬಂದಾಗ ಆ ವಾತಾವರಣಕ್ಕೆ ಕುಸಿದು ಬಿದ್ದಾಗ, ಫೋರ್ಸ್ಗೆ ಬಿದ್ದಾಗ, ಶಿಥಿಲಗೊಂಡ್ಬಿಟ್ಟು ಬಿದ್ದಾಗ ಈ ಕಂಬ ಬಾರಲ್ಲ, ಈ ಕಂಬದ ಮೇಲೆ ಕುಳಿತಿದೆ ಸರ್ ನೋಡಿ. ಈ ಪಿಲ್ಲರ್ ಮೇಲೆ ಬಿದ್ದಿದೆ, ಆಗ್ಬಿಟ್ಟು ಈಗ ರೊಟೇಟ್ ಆಗಲ್ಲ ಸರ್. 300 ವರ್ಷದ ಹಿಂದೆ ಈ ಕಂಬನ ಒಬ್ಬ ಮನುಷ್ಯ ರೊಟೇಟ್ ಮಾಡಿ ನೋಡ್ಬೋದು ಸರ್, ತಿರ್ಗಿಸ್ಬೋದು. ಕಾಣಿಸ್ ಭೀಮ ಸ್ವಲ್ಪ ಬೆಂಡ್ ಆಗಿದೆ ಸರ್, ಜಾಮ್ ಆಗಿದೆ, ಕಾಣಿಸ್ತಿದ್ಯಾ? ಆಮೇಲೆ ಸಿಮೆಂಟ್ ಎಲ್ಲ ಹಾಕಿದಾರೆ. ಇಲ್ಲ ಸಿಮೆಂಟ್ ಅಂದ್ರೆ ಸರ್ ಹೆಂಗ್ ಗೊತ್ತಾ ಸರ್, ಹಿಂದೆಲ್ಲ ಹೆಂಗ್ ಗೊತ್ತಾ, ಸಿಮೆಂಟ್ ಹಾಕಿರೋದಲ್ಲ ಸರ್, ಹಿಂದೆಲ್ಲ ಗಾರೆಗಚ್ಚನ್ನು ಯೂಸ್ ಮಾಡಿದ್ದಾರೆ. ಗಾರೆಗಚ್ಚ ಅಂದ್ರೆ ಮರಳು, ಬೆಲ್ಲ, ಅಂಬಲಿ, ಸುಣ್ಣ ಅದೆಲ್ಲ ಅರ್ದ್ಬಿಟ್ಟು ಒಂದರ ಅಂಟು ತರ ಬರ್ತಾರೆ, ಅದನ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ಆಮೇಲೆ ಈ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಬಂದ್ರೆ ಕೆಲವೊಂದ್ ಸ್ವಲ್ಪ ಸಿಮೆಂಟ್ ಕೂಡ ಗ್ಯಾಪ್ ಇತ್ತಲ್ಲ, ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸರ್. ಸರ್ ಇಲ್ಲಿ ಬನ್ನಿ ಸರ್. ಸರ್ ಈ ಕಂಬ ರೊಟೇಟ್ ಆಗ್ತೈತೆ ಅನ್ನೋ ಉದಾಹರಣೆಗೆ ಕಲ್ಲಲ್ಲಿ ಬಾಲ್ ಬನ್ನಿ ಸರ್, ಬೇರಿಂಗ್ ಸರ್. ಈಗ ಬೀಸಕಲ್ ಬರ್ತ ನೋಡಿ ಸರ್, ಆ ರೀತಿ ನೋಡಿ ಕಲ್ಲಲ್ಲಿ ಬಾಲ್ ಬನ್ನಿ ಸರ್, ಬೇರಿಂಗ್ ನೋಡಿ ಓಪನ್ ಇದೆ, ಗ್ಯಾಪ್ ಇದೆ, ಬೀಸಕಲ್ ತರ ಸರ್, ಕಾಣಿಸಿ ಗ್ಯಾಪ್ ಸರ್. ಆಮೇಲೆ ಶಿಲ್ಪಿ ಜಕಣಾಚೇರಿ ಮತ್ತು ಡಂಕಣಾಚೇರಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಯಾವ್ದಾದ್ರು ಕೂಡ ಕೆತ್ತನೆ ಮಾಡೋದನ್ನೇ ಬಿಟ್ಟಿದ್ರೆ, ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ರು ಬಂದು ಕೆತ್ತನೆ ಮಾಡ್ಲಿ ಅನ್ನೋ ಚಾಲೆಂಜ್ ಗೋಸ್ಕರ ಒಂದು ಕಾಲೇಜ್ ಜಾಗ ಬಿಟ್ಟಿದ್ದಾರೆ ಅಂದ್ರೆ ಸರ್. ಇಲ್ಲಿ ತನಕ ಯಾರು ಕೂಡ ಸರ್ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಕಾಲೇಜ್ ಜಾಗ ಬಿಟ್ಟಿದ್ದಾರೆ ಸರ್. ಅಂದ್ರೆ ಶಿಲ್ಪಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಒಂದು ಕಾಲೇಜ್ ಆಗಿ ಬಿಟ್ಟಿದ್ದಾರೆ ಸರ್. ಸರ್ ಹಾಗೆ ಮೇಲೆ ಒಂದು ಪಿಲ್ಲರ್ ಇದೆ ನೋಡಿ ಸರ್, ಆ ಪಿಲ್ಲರ್ ನ ಕೆಳಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗಿದು ಕರಳನ್ನ ಆರೋಧಿಸಿ ನೋಡಿ ಸರ್. ಸರ್ ನರಸಿಂಹ ವಿಷ್ಣು ಸಂಕೇತ ಸರ್. ಪಿಲ್ಲರ್ ನ ಮಧ್ಯಭಾಗದಲ್ಲಿ ಈ ಕಮಲದ ಹೂ ಬರುತ್ತೆ ನೋಡಿ ಸರ್, ಲೋಟಸ್ ಸರ್. ಕಮಲದ ಹೂ ಕಾಣಿಸಿದ್ಯಾ? ಆ ಕಮಲದ ಹೂ ಬ್ರಹ್ಮನ ಸಂಕೇತ ಸರ್. ಅದೇ ಪಿಲ್ಲರ್ ನ ಸ್ವಲ್ಪ ಉಲ್ಟಾ ಮಾಡಿ ಸರ್. ಸರ್ ಅದು ಪಿಲ್ಲರ್ ಉಲ್ಟಾ ಆಗಲ್ಲ, ಉಲ್ಟಾ ಮಾಡಿದ್ರೆ ಶಿವಲಿಂಗ ಆಕಾರ ಬರುತ್ತೆ. ಪಿಲ್ಲರಿಗೆ ಭುವನೇಶ್ವರಿ. ನರಸಿಂಹ ವಿಷ್ಣು ಸಂಕೇತ, ಆ ಕಮಲದು ಬ್ರಹ್ಮನ ಸಂಕೇತ. ಅದೇ ಪಿಲ್ಲರ್ ನ ಉಲ್ಟಾ ಮಾಡಿದ್ರೆ ಶಿವಲಿಂಗ, ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಸರ್ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ ಮಧ್ಯ ಪಿಲ್ಲರ್ಗೆ ಸರ್. ನೋಡಿ ಅಂದ್ರೆ ಸರ್ ಅದು ರಿಯಲಿ ಉಲ್ಟಾ ಆಗಲ್ಲ, ನೀವು ಸ್ವಲ್ಪ ಹಾಗೆ ಇಮೇಜ್ ಮಾಡ್ಕೊಳ್ಳಿ. ಉಲ್ಟಾ ಮಾಡಿದ್ರೆ ಶಿವಲಿಂಗ ಆಕಾರ ಬರುತ್ತೆ ಸರ್. ನಾವು ನಿಂತಿರೋ ಜಾಗ ಇದೆಲ್ಲ ಸರ್, ಈ ಜಾಗ ನವರಂಗ ಇಲ್ಲಿ ನೋಡಿ ಸರ್.
ನಿಂತಿರೋ ಜಾಗ ನವರಂಗ ಅಥವಾ ನಾಟ್ಯ ಮಂಟಪ. ಸರ್ ಅಂದ್ರೆ ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾದೇವಿ ಭರತನಾಟ್ಯ ಮೂಲಕ ದೇವರಿಗೆ ಸೇವೆಯನ್ನ ಸಲ್ಲಿಸಿದ್ರು. ಡ್ಯಾನ್ಸ್ ಮಾಡುವ ಸ್ಟೇಜು ಅಥವಾ ವೇದಿಕೆ ನವರಂಗ ಅಥವಾ ನಾಟ್ಯ ಮಂಟಪ, ಇದು ವೇದಿಕೆ ಸ್ಟೇಜ್. ಓಕೆ. ಸೊ ಕೈಯಲ್ಲಿ ಗದ ಎಲ್ಲ ಕಾಣ್ತಾ ಇದೆ ರೀ, ಹೇಳಿ ಸರ್. ಹನುಮಾನ ಸರ್ ಇದಾ ಗದ ಸರ್ ಅದೆಲ್ಲ ಸರ್ ಅದ್ರಲ್ಲಿ ನೋಡಿದ್ರು ಹೊರಗಡೆ ನೋಡಿದಲ್ಲ ಉಗ್ರ ಸಿಂಹ ಹಿರಣ್ಯಕಶಿಪನ ಹೊಟ್ಟೆನ ಬಗಿದು ಆಯುಧಗಳು ಸರ್. ಹೌದು ಆಯುಧಗಳಿದೆ, ಹೌದು ಇವೆಲ್ಲ ಫುಲ್ ಆಯುಧಗಳ ಸರ್. ಶಂಖ ಚಕ್ರ ಗದ ಇದ್ದಾನೆ ಸರ್, ಅವೆಲ್ಲ ಆಯುಧಗಳು. ಓಕೆ ಸರ್ ಅಂದ್ರೆ ಶಂಖ ಚಕ್ರ ಗದಮ ಹೇಳಿದಾನೆ ಸರ್. ಪದ್ಮ ಇದ್ರೆ ವಿಷ್ಣು ಅಂತ ಅಂದ್ರೆ ಆಯುಧಗಳಿದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ನಾಟ್ಯ ಮಯೂರಿ, ಅವರ ಎಡಗೈ ಮೇಲೆ ಒಂದು ಪಕ್ಷಿಗಳಿದೆ ಸರ್. ಸರ್ ಹಿಂದೆ ನೋಡಿದ್ರೆ ನವಿಲಿನ ಗರ್ತನಿದೆ, ಮುಂದೆ ನೋಡಿದ್ರೆ ಗಿಳಿಯ ಕೊಕ್ಕಿ ನೋಡಿ ಸರ್. ಅಂದ್ರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ನವಿಲ್ ತರ ನರ್ತನ ಮಾಡು, ಗಿಳಿ ತರ ಮಾತಾಡೋ ಶಿಲ್ಪಿಯ ಒಂದು ಕಲ್ಪನೆ ಸರ್, ಇಮ್ಯಾಜಿನೇಷನ್. ಓಕೆ ಸರ್ ಅವರ ಬಲಗೈಲಿ ಕೂಡ 2 ಬಳೆಗಳಿದೆ, ಕಾಣಿಸ್ತೀಯಾ ಸರ್? 2 ಬಳೆಯಲ್ಲಿ ಆ ಫ್ರಂಟ್ ಬ್ಯಾಂಗಲ್ ರೀತಿ ಹಿಂದಕ್ಕೆ ಮುಂದಕ್ಕೆ ನಾವು ಮೂವ್ ಮಾಡ್ಬೋದು, ಶೇಕ್ ಮಾಡ್ಬೋದು ಸರ್, ಮೂವ್ ಮಾಡ್ಬೋದು. ಅಷ್ಟು ಕಲ್ಲಲ್ಲಿ ಕೊಡ್ಬಿಡಿ ಸರ್, ಗ್ಯಾಪ್ ಇದೆ ಸರ್ ನೋಡಿ ಸರ್. ರೈಟ್ ಹ್ಯಾಂಡ್ ಅಲ್ಲಿ ಫ್ರಂಟ್ ಬ್ಯಾಂಗಲ್ ಮೂವ್ ಮಾಡ್ಬೋದು, ಅಷ್ಟು ಕಲ್ಲಲ್ಲಿ ಸೂಕ್ಷ್ಮ ಕಲ್ಲಲ್ಲಿ ಕೊಡ್ಬಿಡಿಸಿದ್ದಾರೆ. ಓಕೆ ಸರ್ ಹಾಗೆ ಸ್ವಲ್ಪ ಈ ಕಡೆ ನೋಡಿ ಸರ್, ಈ ಭಾಗದಲ್ಲಿ ಮೇಲೆ ಮಕರ ತೋರಣ ನೋಡಿ ಸರ್. ಬೇಕಾದ್ರೆ ಮುಂದೆ ಬನ್ನಿ ಸರ್, ತೋರಣ ಇದೆ ಸರ್. ಮೇಲೆ ಜನಾರ್ದನ ಲಕ್ಷ್ಮಿ ಕುಳಿತಿರ, ಕೆಳಗಡೆ ವಾದ್ಯಗೋಷ್ಠಿಗಳ ಸಾಲಿದ್ರೆ, ಕೆಳಭಾಗದಲ್ಲಿ ತಾವೂರ ಹೂವಿನ ಮಗ್ಗಿನ ಸಾಲಿದೆ ಸರ್. ಯಾಕೆ ಆ ಮಾದರಿ ಮಾಡಿದ್ರೆ ಅಂದ್ರೆ ಒಳಗಡೆ ಗಾಳಿ ಮತ್ತು ಬೆಳಕು ಪಾಸ್ ಆಗ್ಲಿಕ್ಕೆ ಆ ಮಾದರಿ ಮಾಡಿದರೆ ಸರ್. ನಮ್ಮ ಎಡಭಾಗ ಬಲಭಾಗದಲ್ಲಿ ವಿಷ್ಣುವಿನ ದ್ವಾರಪಾಲಕರು ಜಯ ಮತ್ತು ವಿಜಯ, ಜಯ ವಿಜಯ ದ್ವಾರಪಾಲಕರು ಸರ್. ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ ಸರ್. ಪೀಠ ಮುರಡಿ ವಿಗ್ರಹ 9 ಅಡಿ, ಒಟ್ಟು 12 ಅಡಿ ವಿಗ್ರಹ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡ್ಬಿಟ್ಟೆ ಪೂಜೆ ಮಾಡ್ತಾರೆ ಸರ್. ಯಾಕೆ ಗಂಡು ವಿಗ್ರಹಕ್ಕೆ ಸ್ತ್ರೀ ಅಲಂಕಾರ ಮಾಡ್ತಾರೆ ಅಂದ್ರೆ ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನ ಸಂಹರಿಸಲು ಮೋಹಿನಿ ಧಾರಣೆ ಮಾಡಬಹುದು. ಹಣೆಯಲ್ಲಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನಂತಿದೆ, ಸೊಂಟಕ್ಕೆ ಸೊಂಟ ಪಟ್ಟಿದೆ ಸರ್. ಮೂಲ ವಿಗ್ರಹ ಗಂಡು ವಿಗ್ರಹನೇ, ಅಲಂಕಾರ ಅಲ್ಲ ಹೆಣ್ಣಿನ ಅಲಂಕಾರ, ಸ್ತ್ರೀ ಅಲಂಕಾರ ಸರ್. ನೋಡಿ ದೇವರಿಗೆ ಕುಂಕುಮ, ಮೂಗ್ನತ್ತು, ಸೊಂಟಕ್ಕೆ ಬಡ್ಡಿ, ಸ್ಯಾರಿ ಕೂಡ ಹಾಕಿ ನೋಡಿ, ಸೀರೆ ಕೂಡ ಧರಿಸ ನೋಡಿ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡ್ಬಿಟ್ಟೆ ಪೂಜೆ ಮಾಡಬೇಕು. ಬನ್ನಿ ಸ್ವಲ್ಪ ಈ ಕಡೆ ಅಣ್ಣ, ಇದೇನ ದ್ವಾರನಾ ಇದು? ಏನು ಸರ್? ಸರ್ ಅದು ದ್ವಾರ ಅಲ್ಲ, ಅದು ಸರ್ ಹಿಂದೆಲ್ಲ ಡೋರುಗಳಿಗೆ ಲೋಟಸ್ ತರ ಡಿಸೈನ್ಸ್ ಮಾಡ್ತಿದ್ರು ನೋಡಿ ಸರ್. ಲೋಟಸ್ ಈಗ ನೋಡಿದ್ರೆ ಸರ್ ದೇವಸ್ಥಾನ ಈಗಲೂ ಕೂಡ ಕೆಲವರು ಮನೆಗಳ ಡೋರ್ಗಳಿಗೆಲ್ಲ ಲೋಟಸ್ ತರ ಡಿಸೈನ್ಸ್ ಮಾಡಿಸ್ತಾರೆ ನೋಡಿ ಸರ್. ಕಾಣಿಸ್ತಾರೆ ನೋಡಿ ಸರ್ ಲೋಟಸ್ ತರ. ಇದು ನೋಡಿ ಸರ್ ಅಲ್ಲೆಲ್ಲ ಕೆಲವು ಮಾಡ್ಸಿ ನೋಡಿ, ಕೆಲವು ನೋಡಿಲ್ಲ ಸರ್. ಉದಾಹರಣೆ ನೋಡಿ ಸರ್, ತರ ಡೋರ್ಗಳ ಡಿಸೈನ್ಸ್ ಲೋಟಸ್ ತರ ಮಾಡಿಸ್ತಾರೆ ಸರ್. ಸೊ ಇದೆಲ್ಲ ಸೌಂಡ್ ವೇವ್ಸ್, ಇದು ಏನ್ ಡಿಸೈನ್ ಸರ್? ಡಿಸೈನ್ ಸರ್, ಇದು ಡಿಸೈನ್ ಅಂದ್ರೆ ಇದು ಬಳೆಗಳ ಡಿಸೈನ್ಸ್, ನೆಕ್ಲೆಸ್, ಬ್ಯಾಂಗಲ್ಸ್ ಸರ್. ಬಳೆ ಡಿಸೈನ್ಸ್ ಗಳು, ನೆಕ್ಲೆಸ್ ಡಿಸೈನ್ಸ್, ಇದು ಬಳೆ ಬ್ಯಾಂಗಲ್ ಡಿಸೈನ್ಸ್. ಮತ್ತೆ ನೋಡಿ ಸರ್, ನೋಡಿ ಸರ್ ಇಲ್ಲಿ ಇದು ಕೂಡ ಅಷ್ಟೇ ಸರ್. ನೆಕ್ಲೆಸ್ ಡಿಸೈನ್ಸ್, ಬ್ಯಾಂಗಲ್ಸ್, ಲಾಂಗ್ ಚೈನ್, ಲಾಂಗ್ ಕಡಗಲ ಡಿಸೈನ್ಸ್ ಕೂಡ ಇದೆ ಸರ್. ಇಲ್ಲಿ ಬಂದು ತೋರಿಸ್ತೀನಿ ಸರ್. ಎರಡನೇ ಕಂಬ ಮೋಹಿನಿ ಕಂಬ ನೋಡಿ ಸರ್. ಸರ್ ಇದು ಮೋಹಿನಿ ವಿಗ್ರಹ ನೋಡಿ ಸರ್, ಕಾಣಿಸ್ತಿದ್ಯಾ ನೋಡಿ? ಮುಖ ಎಷ್ಟು ಸೈಜು, ಸೊಂಟ ಕೂಡ ಎಷ್ಟು ಸೈಜ್ ಇದೆ ಅಂದ್ರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ಸೊಂಟ ಸರ್ ಇಷ್ಟು ಚಿಕ್ಕದಾಗಿರ್ಬೇಕು. ಇಷ್ಟು ಚಿಕ್ಕದಾಗಿದ್ರೆ ಸಿಂಹ ಕಟಿ ಅಂದ್ರೆ ಸೊಂಟ ಎಷ್ಟು ಚಿಕ್ಕದಾಗಿದ್ರೆ ಭರತನಾಟ್ಯವನ್ನ ಹೇಗ್ ಬೇಕೋ ಮಾಡಬಹುದಂತೆ ಶಿಲ್ಪಿ ಒಂದು ಕಲ್ಪನೆ ಸರ್. ಮುಖ 3 ಭಾಗ ನೋಡಿ ಸರ್, ಭಾಗ ಇರಬೇಕು. ಅಣೆಷ್ಟಿದೆ, ಮೂಗು ಕೂಡ ಅಷ್ಟೇ, ಗಲ್ಲ ಕೂಡ ನೋಡಿ 1/3 ಸರ್. ಉಬ್ಬಿದರ ಉಬ್ಬು ಕಾಮನ ಬಿಲ್ಲಿನ ಆಕೃತಿಲಿದ್ರೆ ಕಾಮಾಕ್ಷಿ ಸರ್. ಈ ಕಣ್ಣು ಮೀನಿನ ಆಕೃತಿಲಿದ್ರೆ ಮೀನಾಕ್ಷಿ, ಮುಖ ಚಂದ್ರನ ಆಕೃತಿಲಿದ್ರೆ ಚಂದ್ರಮುಖಿ ಸರ್. ಹಿಂದೆ ಏನ್ ಮಾಡ್ತಿದ್ದಂದ್ರೆ ಹೆಣ್ಮಕ್ಳು ಪಾದದ ಬಲಗಾಲಿನ 2ನೇ ಬೆರಳನ್ನ ನೋಡಿ ಮದ್ದಕ್ಕಿದ್ರು ಸರ್. ಈ ಬೆಳೆಗಿಂತ ಈ ಪಕ್ಕದ 2ನೇ ಬೆರಳು ಸ್ವಲ್ಪ ಉದ್ದಿರ್ಬೇಕಂತೆ. ಕೊಟ್ಟಂತರಮಲ್ಲಿ ಶ್ರೀಮಂತಿಕೆ, ಐಶ್ವರ್ಯ ಜಾಸ್ತಿ, ಅದೃಷ್ಟವಂತಿಕೆ ಜಾಸ್ತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪಾದದ ಬಲಗಾಲಿನ 2ನೇ ಬೆರಳನ್ನ ನೋಡಿ ಮದ್ದಕ್ಕಿದ್ರು ಸರ್. ಈಗಲೂ ಕೂಡ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉದ್ದನೆ ಬೆರಳನ್ನ ನೋಡೋ ಪದ್ಧತಿ ಇರುತ್ತೆ ಸರ್. ಇದಕ್ಕಿಂತ ಬೆರಳು ಪಕ್ಕ ಬೆರಳು ಸ್ವಲ್ಪ ಉದ್ದಿರ್ಬೇಕು ಸರ್. ನೋಡಿ ನೋಡಿ ಬೆರಳಲ್ಲಿ ಕಾಲುಂಗ್ರಿದೆ ಸರ್. ಈಗ ನೀವು ದೇವರ ದರ್ಶನ ತಗೊಳ್ಳಿ, ಹೊರಗಡೆ ಒಂದು ಪಿಲ್ಲ ನೋಡೋಣ, ದರ್ಶನ ಮಾಡಿ ಸರ್. ಸರ್ ಮೇಲೆ ಭಾರವಾಹಕರು ಅಂದ್ರೆ ದೇವಸ್ಥಾನನೇ ಒತ್ತು ಕುಳಿತಿರುವ ಹಾಗೆ ಭಾರವಾಹಕರನ್ನ ಎಲ್ಲ ಕಡೆನೂ ಮಾಡಿದೆ ಸರ್. ಊರಿಗೆ ಭಾರವಾಹಕರು ಅಂತ ಹೇಳ್ಬೋದು ಸರ್. ಇಲ್ಲಿ ಬನ್ನಿ ಸರ್, ಇದು ದೇವರ ಪಾದುಕೆ ಸ್ಲಿಪ್ಪರು, ಕೆಳಗಡೆ ಉಡ್ಡಿದೆ, ಮೇಲೆ ಲೆದರ್ ಇದೆ ಸರ್. ಉಡ್ಡು ಮತ್ತು ಲೆದರ್ ಅಂದ್ರೆ ದೇವರಿಗೆ ಸರ್ ಹಾಕಲ್ಲ ಸರ್, ಯೂಸ್ ಮಾಡಲ್ಲ. ಈ ಮನೆ ದೇವ್ರನವರು ಭಕ್ತಾದಿಗಳು ಕಾಣಿಕೆಯಾಗಿ ಮಾಡಿಸ್ಕೊಳ್ತಾರೆ. ವುಡ್ ಅಂಡ್ ಲೆದರ್ ಸರ್ ದೇವರ ಪಾದಕ್ಕೆ ಅಂದ್ರೆ ದೇವರಿಗೆ ಹಾಕಲ್ಲ,
ಸುಮ್ನೆ ಈ ಭಕ್ತಾದಿಗಳು ಮಾಡಿಸೋದು ಉಡ್ಡು ಮತ್ತು ಲೆದರ್ ಸರ್. ಅಂದ್ರೆ ಇದು ಮೆಟಲ್ ಅಲ್ರಿ? ಸರ್ ಮೆಟಲ್ ಅಲ್ಲ, ಕೆಳಗಡೆ ಉಡ್ ಇದೆ, ಮೇಲೆ ಲೆದರ್ ಇದೆ. ಓಕೆ. ಉಡ್ಡು ಮತ್ತು ಲೆದರ್ ಅಂದ್ರೆ ದೇವರಿಗೆ ಏನ್ ಹಾಕಲ್ಲ, ಸುಮ್ನೆ ಭಕ್ತಾದಿಗಳು ಮಾಡಿಸೋದು. ಓಕೆ. ದೇವರ ಪಾದಕ್ಕೆ ಸ್ಟಿಪ್ಪರ್. ಸರ್ ರೀಸೆಂಟ್ ಗೆ 60 ವರ್ಷ ಆಗಿದೆ ಸರ್, ಭಕ್ತಾದಿಗಳು ಸುಮ್ನೆ ಕಾಣಿಕೆ ಮಾಡಿಸೋದು ಉಡ್ಡು ಮತ್ತು ಲೆದರ್ ಓಕೆ. ಪಾದಕ್ಕೆ. ಈಗ ಊಟ ಮಾಡ್ಕೋಬೇಕು ಸಾಯಂಕಾಲ ಸರ್ ಕಂಬ ವಿಜಯ ದೀಪಸ್ತಂಭ ಸುಮಾರು 36 ಅಡಿ ಉದ್ದ ಇದೆ, ಅಂದಾಜು 15,000 kg ತೂಕ ಇದೆ ಸರ್. 15 ಟನ್ ನೋಡಿ ಸರ್. ಕಂಬದ ಕೆಳಗಡೆ ಸಿಮೆಂಟು, ಗಾರೆ, ಕಬ್ಬಿಣ ಯಾವ್ದು ರೀತಿ ಮಿಕ್ಸ್ ಇಲ್ಲ, ಕಮ್ಮನ ಕೂಡ ಹಾಗೆ ಜಸ್ಟ್ ಆಗಿ ನಿಲ್ಸ ನೋಡಿ. ಕೆಳಗಡೆ ಯಾವುದೇ ಸರ್ ಆಧಾರ ಸಪೋರ್ಟ್ ಇಲ್ಲ ಸರ್, ವಿತೌಟ್ ಸಪೋರ್ಟ್ ನೋಡಿ. 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಗ್ಯಾಪ್ ಇದೆ. ಗ್ಯಾಪ್ ಅಲ್ಲಿ ಪೇಪರ್ ಅಥವಾ ತೆಳುವಾದ ಬಟ್ಟೆ ಸರ್. ಈ ಕಂಬ ಓಕೆ ಸರ್ 3 ಕಾರ್ನರ್ ಟಚ್ ಆಗಿದೆ, 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಓಪನ್ ಇದೆ ಸರ್. ಓಪನ್ ಆಗಿ ಆ ಗ್ಯಾಪ್ ಅಲ್ಲಿ ಪೇಪರ್ ಅಥವಾ ಬಟ್ಟೆ ಹೇಳ್ಬೋದು ಸರ್. ಓಕೆ. 3 ಕಾರ್ನರ್ಸ್ ಟಚ್ ಆಗಿದೆ, 1 ಕಾರ್ನರ್ ಮಾತ್ರ ಓಪನ್ ಇದೆ ಸರ್. ಇದು ಕೂಡ ಸರ್, ಇದು ವಿಜಯ ದೀಪಸ್ತಂಭ ಸರ್. ಇದು ಕೂಡ ಸಿಂಗಲ್ ಸ್ಟೋನ್, ಕೆಳಗಡೆ ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ನಿಲ್ಲಿಸಿರೋದು. ಇದು ಏಕಶಿಲೆ ಸರ್. ನೋಡಿ ಏರ್ ಪಾಸ್ ಆಗ್ಲಿಕ್ಕೆ ನೋಡಿ ಓಪನ್ ಮಾಡಿ ನೋಡಿ. ಓಕೆ. ಸೊ ಅಲ್ಲೇನ್ ದೀಪ ಹಚ್ತೀರಾ ಸರ್? ಕಾರ್ತಿಕ ಮಾಸದ ದೀಪ ಹಚ್ಚುತ್ತಾರೆ ಈಗಲೂ ಕೂಡ. ಮೇಲೆ ಹಚ್ತಾರೆ ಸರ್ ಮೇಲೆ ಅಲ್ಲೂ ದೀಪ ಇದೆ ಸರ್, ಅಲ್ಲಿ ಒಂಥರ ಗುಂಡಿ ತರ ಇದೆ, ದೀಪ ಹಚ್ಚುತ್ತಾರೆ. ಮತ್ತೆ ಈ ಕಡೆ ಸುತ್ತಲ್ಲ ದೀಪ ಹಚ್ಚುತ್ತಾರೆ ಸರ್. ಕಾರ್ತಿಕ ಮಾಸದ ದೀಪ ಹಚ್ಚುತ್ತಾರೆ ಸರ್. ಯಾವ ತರ ಏರ್ ಬಿಡ್ತಾರೆ ಅಲ್ಲಿ ಸರ್? ಹಿಂದೆಲ್ಲ ಈಗೆಲ್ಲ ಕ್ರೇನು, ಮುಂಚೆಲ್ಲ ಇದು ಸರ್, ಮುಂಚೆಲ್ಲ ಆರ್ಚ್ ಇದು ಕಟ್ಕೊಂಡ್ರು ಸಾರ್ಗೆ, ದಡಿ ಎಲ್ಲ ಕಟ್ಕೊಂಡು ಇದು ಮಾಡ್ತಿದ್ರು ಸರ್. ಇಲ್ಲಿ ಬನ್ನಿ ಸರ್. ಸರ್ ಇಲ್ಲಿ ಟೆಂಪಲ್ ಇದೆ ನೋಡಿ ಸರ್. ಇದು ಈ ದೇವಸ್ಥಾನದ ಮಾಡಲ್ ಸ್ಕೆಚ್ ಸರ್. ಈಗ ನೋಡಿ ಇದೆಯಲ್ಲ ಸರ್, ಇದು ಈ ದೇವಸ್ಥಾನದ ಮಾಡಲ್ ಸ್ಕೆಚ್ ಸರ್. ನೋಡಿ ಪ್ರತಿಯೊಂದು ಕೆತ್ತನೆ ನೋಡಿ ಅದರಲ್ಲಿದೆ, ಅದು ಪ್ಲೈನ್ ಇದೆ ಸರ್. ನೋಡಿ ಸರ್, ನೋಡಿ ಸೇಮ್ ಕಾಣಿಸುತ್ತೆ ಸರ್. ಒಂದು ಉಯ್ಯಾಲೆ ಮಂಟಪ ವರ್ಷಕ್ಕೊಮ್ಮೆ ಯುಗಾದಿ ಕಾಲದ 11 ದಿನ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ಸಂದರ್ಭದಲ್ಲಿ ಆ ಕಬ್ಬಣದ ಕೊಂಡಿಗಳಿಗೆ ಉಯ್ಯಾಲೆ ಮಂಟಪ ಜೋಡಿಸ್ಬಿಟ್ಟು ಉಯ್ಯಾಲೆ ಸೇವೆ ಜೋಕಾಲೆ ಸರ್. ಈ ದೇವಾಲಯದ ವಿಸ್ತೀರ್ಣ ಸುಮಾರು 4 ಎಕರೆ ಜಾಗ ಬರುತ್ತೆ, ಫುಲ್ ದೇವಸ್ಥಾನ ಜಾಗ ಸರ್. ಅಲ್ಲಿ ವಾಹನ ನೋಡಿ, ಜಾತ್ರೆ ಟೈಮಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದ್ ದಿನ ಉತ್ಸವ ಮೂರ್ತಿ ಹೋದ್ ಸರ್. ಯುಗಾದಿ ಕಾಲದ 11 ದಿನ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ, ರಥೋತ್ಸವ ಸಂದರ್ಭದಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದ್ ದಿನ ಉತ್ಸವ ಮೂರ್ತಿ ಹೋಗುತ್ತೆ ಸರ್. ಆಗಿದ್ದು ಪಾಕಶಾಲೆ ಆಗ್ಲಿ ಹೇಳಿದ್ದಾನೆ ಸರ್. ನಿಮಗೆ ಟೈಮ್ ಸನ್ ಇತ್ತಂದ್ರೆ ಇದು ಕೂಡ ವಿಷ್ಣು ಟೆಂಪಲ್, ಶ್ರೀದೇವಿ ಪಕ್ಕದಲ್ಲಿ ಭೂದೇವಿ, 3 ಗುಡಿಗಳು ಬರೀ ಪೂಜೆ ಗುಡಿಗಳಷ್ಟೇ. ಟೈಮಿಂಗ್ಸ್ ಇದ್ರೆ ನೋಡ್ಕೊಂಡು ದರ್ಶನ ತಗೊಳ್ಳಿ.